ತಾನೇ ತುಂಬಾ ಬುದ್ಧಿವಂತ ಅನ್ನೋ ತರ ಅಪ್ಪು ಫೋಟೋಸ್ಗಳನ್ನೆಲ್ಲ ಡೂಪ್ಲಿಕೇಟ್ ಮಾಡಿಸ್ಕೊಂಡು ಪವರ್ ಸ್ಟಾರ್ ಸಲೂನ್ ಅಂತ ಹೆಸರಿಟ್ಟು ಈ ಅಂಗಡಿ ನಡೆಸ್ತಿರೋನು ಭಾಸ್ಕರ್ಗಿರೋ ಓನ್ಲಿ ಚೆಡ್ಡಿ ದೋಸ್ತ್ ಸುಂದರ ಅಂತ. ಮೊದಲು ಪ್ಲೇಟ್ ಚೇಂಜ್ ಮಾಡ. ಅಪ್ಪ ದೇವ್ರೆ, ಈ ಊರಲ್ಲಿ ಮಳೆಯಾಗಿ ಬೆಳೆಯಾಗದಿದ್ರೂ ಪರವಾಗಿಲ್ಲ, ಈ ಜನರ ತಲೆಯಲ್ಲಿ ಕೂದಲು ಮಾತ್ರ ಬೇಗ ಬೇಗ ಬೆಳಿಬೇಕು. ನಾನು ಅದನ್ನ ಟಕ 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 ಅಂತ ಕಟ್ ಮಾಡಬೇಕು, ದುಡ್ಡು ಪಟ 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 ಅಂತ ಬಂದು ಬೆಳಿಬೇಕು. ರಿಯಲ್ ಸ್ಟಾರ್ ಉಪೇಂದ್ರ ಇಂದ ಹಿಡ್ಕೊಂಡು ಬ್ಯಾಂಕ್ ಜನಾರ್ದನ್ ತನಕ ಎಲ್ಲರೂ ನನ್ನ ಸಲೂನಲ್ಲೇ ಬಂದು ಕಟಿಂಗ್ ಮಾಡಿಸ್ಕೋಬೇಕು ಅಂತ ಒಂದು ಆಶೀರ್ವಾದ ಮಾಡು ತಂದೆ. ಕತ್ರಿ ಕೊಡು. ಯಾರು ಬೋಣಿ? ಯಾರೇ ನೀನು? ಹೆದರ್ಬೇಡ, ನಾನು ಅಗೋರಿ. ನಾನು ಯೋಗಾನಂದ ಕ್ಲಾಸ್ಮೇಟ್ಸ್. ಅವನ್ ಸ್ಮಾರ್ಟ್ ಆಗಿದಾನಂತ ಎಲ್ಲ ಹುಡುಗಿರು ಅವನಿಗೆ ಬೀಳ್ತಾರೆ. ನನ್ನನ್ನು ಅವನ ತರ ಸ್ಮಾರ್ಟ್ ಮಾಡು. ತಮಗೆ ಹುಡುಗಿರು ಬೀಳ್ಬೇಕು, ನಿಮಗೆ ಕತ್ರಿ ಎಲ್ಲ ಸಾಕಾಗಲ್ಲ. ಸರಿ ಏನ ಒಳ್ಳೆ ಹಚ್ಚಿನ ಆಯ್ತಾರ ಅವಳ ಹಿಂದಿಂದಾನೆ ಹೋಗ್ತಾ ಇದೆಯಾ? ಮಚ್ಚ ಸಪ್ಲಿಮೆಂಟರಿ ಎಕ್ಸಾಮ್ ಬರೆಯಕ್ ಹೋಗ್ತಾ ಇದೀನಿ. ಹೌದಾ? ಸರಿ ಬಾ, ನಾನು ಬೇಡ ಬೇಡ ಬೇಡ, ನೀನ್ ಡ್ರಾಪ್ ಮಾಡಿದಾಗೆಲ್ಲ ನಾನು ಡುಮ್ಕಿ ಹೊಡೆದಿದ್ದೀನಿ. ನಿನ್ ರಾಶಿಗೂ ನನ್ ರಾಶಿಗೂ ಆಗ್ ಬರಲ್ಲ, ಬಿಟ್ಬಿಡು ಮಚ್ಚ, ನಾನು ಹೋಗ್ತೀನಿ. ಮಚ್ಚ, ಆ ಸರಸ್ವತಿ ದೇವಿನೇ ಬಂದು ಡ್ರಾಪ್ ಮಾಡಿದ್ರು ನೀನ್ ಮಾತ್ರ ಪಾಸ್ ಆಗಲ್ಲ ಕಣ. ಕಿಂಡಲ್ಲ ಮತ್ತಿನೇನಾ? ಮುಂದಿನವ್ರ ಪೇಪರ್ ನೋಡ್ಕೊಂಡು ಬರೆಯೋ ಅಂತಂದ್ರೆ ಬಂದ್ಬಿಟ್ಟ ಇಲ್ಲ ರಾಶಿ ಬಗ್ಗೆ ಮಾತಾಡೋದಕ್ಕೆ. ಕೈ ಮುಗಿತೀನಿ, ಬಿಡು ನನ್ನ. ಹಂಗೆಲ್ಲ ಬಿಡಕ್ಕಾಗಲ್ಲಮ್ಮ. ಆಮೇಲೆ ನೀನ್ ಡ್ರಾಪ್ ಮಾಡ್ಲಿಲ್ಲ, ಅದಕ್ಕೆ ನಾನು ಪಾಸ್ ಆಗ್ಲಿಲ್ಲ ಅಂತ ಹೇಳಿದ್ರು ಹೇಳ್ಬಿಡ್ತೀಯ. ಬಾಬಾ ಸರಿ, ನಾನ್ ಪಾಸ್ ಆಗಿ ಮೈಸೂರು DC ಆಗೋವರೆಗೂ ನೀನ್ ಬಿಡಲ್ಲ ಅನ್ಸುತ್ತೆ. ನಡಿ. ಇದು ಸ್ವಲ್ಪ ಓವರ್ ಆಗ್ಲಿಲ್ಲ. ಮೊದ್ಲು ಪಾಸ್ ಆಗಿ ಇನ್ನು ಎಷ್ಟು ವರ್ಷ ಅಂತ ಈ ಕಾಲೇಜಿಗೆ ಡ್ರಾಪ್ ಮಾಡ್ಬೇಕು? ಕೈರೇ ಸೌದೈತಿ ಮಚ್ಚ. ಒಂದ್ ಹೇಳ್ತೀನಿ, ಇಷ್ಟು ವರ್ಷ ಕಾಪಿ ಹೊಡೆಯಕ್ಕೆ ಅಂತ ತಗೊಂಡೋದಿಲ್ಲ ಪೇಪರ್ ಪೀಸು, ಅದ್ರ ಬದಲು ಬ್ಲೌಸ್ ಪೀಸ್ ತಗೊಂಡೋಗಿ ಮಾರಿದ್ರು ಇಷ್ಟೊತ್ತಿಗೆ ಶಾಂತಲಾ ಸಿಲ್ಕ್ಸ್ ತರ ದೊಡ್ಡ ಶೋರೂಮೇ ಓಪನ್ ಮಾಡಬಹುದಾಗಿತ್ತು. ಹಣೆ ಬರ ನಡಿ. ಹೌದು, ಚೀಟಿ ಇಟ್ಕೊಂಡ್ರೆ ಅದೇಂಗೋ ಫೇಲ್ ಆಗ್ತೀಯಾ? ಅಯ್ಯೋ, ಕ್ವೆಶ್ಚನ್ ಪೇಪರ್ ನೋಡ್ತಾ ಇದ್ದಂಗೆ ಯಾವ್ಯಾವ ಚೀಟಿ ಎಲ್ಲೆಲ್ಲಿ ಇಟ್ಟಿದ್ದೆ ಅಂತಲೇ ಮರ್ತೋಗ್ತಾ ಇದ್ದೆ. ಅದಕ್ಕೆ ಈ ಸತಿ ಒಂದು ಮಾಸ್ಟರ್ ಚೀಟಿ ರೆಡಿ ಮಾಡಿದೀನಿ. ಮಾಸ್ಟರ್ ಪ್ಲಾನ್ ಕೇಳಿದೀನಿ, ಮಾಸ್ಟರ್ ಕಾರ್ಡ್ ಕೇಳಿದೀನಿ, ಇದ್ಯಾವುದು ಮಾಸ್ಟರ್ ಚೀಟಿ? ಪ್ರಾಕ್ಟೀಸ್ ಮೇಕ್ ಎ ಮ್ಯಾನ್ ಪರ್ಫೆಕ್ಟ್. ಮಚ್ಚ, ಹಂಗಂದ್ರೆ ಏನು? ಅನುಭವ ಮನುಷ್ಯನಿಗೆ ಒಳ್ಳೆ ಪಾಠ ಕಲಿಸುತ್ತೆ ಅಂತ ಸ್ವಾಮಿ ನಿತ್ಯಾನಂದ ಅವ್ರು ಹೇಳಿದ್ದಾರೆ. ಮಚ್ಚ, ಇನ್ಮೇಲೆ ಯಾವ ದುಷ್ಟಶಕ್ತಿಗಳು ನಿನ್ನ ಫೇಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪಾಸ್ ಆಗಿ ಹಾಳಾಗೋಗ್ರಪ್ಪ. ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ. ಥ್ಯಾಂಕ್ ಯು ಮಚ್ಚ. ಬಾಸ್, ಲಾಸ್ಟ್ ಸಪ್ಲಿಮೆಂಟಲ್ಲಿ ಮೀಟ್ ಮಾಡಿದ್ವಿ, ಇವಾಗ ಮೀಟ್ ಮಾಡ್ತಾ ಇದೀವಿ. ಐ ಆಮ್ ವೆರಿ ಹ್ಯಾಪಿ, ವೆರಿ ಹ್ಯಾಪಿ. ಏನ್ ಬಾಸ್ ಇಷ್ಟೊಂದು ದಪ್ಪ ಆಗ್ಬಿಟ್ಟಿದ್ದೀರಾ? ನಾನ್ ನೋಡಿ ಎಷ್ಟು ಚೆನ್ನಾಗಿದ್ದೀನಿ. ಯಾಕೆ ಶುಗರ್ ಬಂದ್ಬಿಡ್ತಾ? ಇಲ್ಲ ಬಾಸ್, ಡಯಟಿಂಗ್. ನೆಕ್ಸ್ಟ್ ಸಪ್ಲಿಮೆಂಟರಿ ನೋಡಿ ಇನ್ನೂ ಸಣ್ಣ ಆಗ್ಬಿಡ್ತೀನಿ. ನೀವು ಸಣ್ಣ ಬಿಟ್ಟು ಬಾಸ್, ಯಾಕಂದ್ರೆ ನಮ್ಗೆಲ್ಲ ವಯಸ್ಸಾಯ್ತು ಬಾಸ್. ಸರ್ ಯಾರು? ನೀನ್ ದೊಡ್ಡಪ್ಪನ? ಇವನ್ ಯಾರು? ನಿಮಗೆ ಬಕೆಟ್? ಸುಮ್ನೆ ಜೋಕಿಂಗ್ ಬ್ರದರ್, ಜೋಕಿಂಗ್. ಸಾರು ಪ್ಯಾಂಟ್ ಸಮೇತ ಕಾಲ ಎಳಿತಾವ್ರೆ. ಆಮೇಲೆ ನನ್ನ ಹೆಸರು ವೆಂಕಟೇಶ್ ಅಂತ, ಬಾಸ್ ಜೊತೆ ಸಪ್ಲಿಮೆಂಟರಿ ಫ್ರೆಂಡ್. ಅಯ್ಯೋ, ಅಂದಿ ಮರಿ ಟೈ ಕಟ್ದಂಗ ಅವನಲ್ಲ. ಏನೇ ಹೇಳ್ತಾ ಇದ್ರಿ? ಏನಿಲ್ಲ ನೀವು ಮಕ್ಕಳೆಲ್ಲ ಹೆಂಗಿದ್ದಾರೆ? ನಂಗಿನ್ನ ಮದ್ವೆನೇ ಆಗಿಲ್ಲ ಬಾಸ್. ಇನ್ನು ಮದ್ವೆನೇ ಆಗಿಲ್ವಾ? ಹಲೋ, ಮದ್ವೆ ಮಾತ್ರ ಕರೆಕ್ಟ್ ಟೈಮ್ ಆಗ್ಬಿಡ್ಬೇಕು. ಬೇಕಾದ್ರೆ ಎಕ್ಸಾಮ್ ಆಮೇಲೆ ಬರ್ಕೋಬಹುದು ಲೇಟ್ ಆಗಿ. ಮದ್ವೆ ಟೈಮ್ ಹೋಗ್ಬಿಟ್ರೆ ವಯಸ್ಸಾಗ್ಬಿಡುತ್ತೆ ಬಾಸ್, ಆಮೇಲೆ ಏನು ಮಾಡಕ್ಕಾಗಲ್ಲ. ಎಕ್ಸಾಮ್ ಬರೆಯೋದಕ್ಕೂ ಬೇರೆ ನಡೀತಾರೋ. ಇವ್ರು ಯಾಕೋ ತುಂಬಾ ಟೆನ್ಷನ್ ಇಲ್ಲಿದ್ದಾರೆ. ಓಕೆ ಬಾಸ್, ನನ್ನ ಎಕ್ಸಾಮ್ ಅಲ್ಲಿ ಮೀಟ್ ಮಾಡ್ತೀನಿ. ಬಾಯ್. ನನಗೆ ಯಾವಾಗ ಗೊತ್ತಾಯ್ತು ಕಣ ನೀನ್ ಯಾಕೆ ಇಷ್ಟು ವರ್ಷ ಪಾಸ್ ಆಗಿಲ್ಲ ಅಂತ. ನಿನ್ನ ಫ್ರೆಂಡ್ಶಿಪ್ ಇನ್ಮೇಲೆ ಕಟ್ಟಕೋಣ. ಯಾಕೋ ಮಚ್ಚ? ಮತ್ತಿನ್ನೇನು, ಹಂದಿ ಮರಿಗಳನ್ನೆಲ್ಲ ಫ್ರೆಂಡ್ಶಿಪ್ ಮಾಡ್ಕೊಂಡು ನನಗೆ ಅವಮಾನ ಮಾಡ್ತೀನೋ? ಚೀಪಾಗಿ ಮಾತಾಡ್ಬಿಡು. ನಮ್ದು 5 ವರ್ಷದ ಫ್ರೆಂಡ್ಶಿಪ್. 5 ವರ್ಷದ ಫ್ರೆಂಡ್ಶಿಪ್? ಮತ್ ನಾನು? ಅಲೋ, ನಾನ್ ನಿನಗೆ ಫ್ರೆಂಡು ಅಂತ ಹೊರಗಡೆ ಎಲ್ಲೂ ಹೇಳ್ಕೊಂಡ್ ತಿರುಗ್ಬೇಡ. ಅಪ್ಪ ದೇವ್ರೆ, ಎಷ್ಟೇ ಸಪ್ಲಿಮೆಂಟರಿ ಎಕ್ಸಾಮ್ ಬಂದ್ರು ಅದನ್ನ ತಡೆಯೋ ಶಕ್ತಿ ಬುದ್ಧಿನ ನಾನು ಕೊಡಪ್ಪ, ಕಾಪಾಡಪ್ಪ. ಬಾಸ್, ಏನ್ ಬಸ್ ಚೀಟಿಗಳೆಲ್ಲ ತಂದಿರಲ್ಲ ಬಾಸ್? ಬಾಸ್ ಕಿಸಾಗಿ ಹೋಗ್ಬಿಡ್ಬೇಡಿ ಬಾಸ್, ಆಮೇಲೆ ನಾನು ಒಂಟಿ ಆಗ್ಬಿಡ್ತೀನಿ ಬಾಸ್. ಅಪ್ಪ ದೇವ್ರಿ, ಯಾವುದೇ ಕಾರಣಕ್ಕೂ ಇವನು ಮಾತ್ರ ಪಾಸ್ ಮಾಡ್ಬೇಡಪ್ಪ, ಆಮೇಲೆ ನಾನು ಒಂಟಿ ಮರತರ ಆಗ್ಬಿಡ್ತೀನಿ ಅಪ್ಪ. ಬಾಸ್, ಬಾತ್ ಈ ಕಡೆ ಬಾಸ್. ಪಾಸ್ ಮಾಡಿ. ಪಾಸ್. ಥ್ಯಾಂಕ್ ಯು. ಪಾಸ್ ಮಾಡಿ. ಟ್ರೈ ಮಾಡ್ತೀನಿ ಮೇಡಮ್. ಪಾಸ್ ಮಾಡಿ ಇಂದಿದ್ದು ಕ್ವೆಶ್ಚನ್ ಪೇಪರ್. ಸಾರಿ, ತಗೊಳಪ್ಪ. ನನ್ ಚೀಟಿ ಹಾಕೊಂಡ. ಫ್ರಂಟ್ ಪಾಕೆಟ್, ಬ್ಯಾಕ್ ಪಾಕೆಟ್, ಇನ್ನರ್ ಪಾಕೆಟ್, ಜೀನ್ಸ್ ಪಾಕೆಟ್, ಟೋಟಲ್ 36 ಚೀಟಿ ಎಲ್ಲ ತೆಗಿರಿ. Drinking too much and
ಮೂರ್ ಮಿಸ್ಸಿಂಗ್. ಸ್ವಲ್ಪ ಟೈಮ್ ಆಗುತ್ತೆ, ಪರವಾಗಿಲ್ವಾ? ಪರವಾಗಿಲ್ಲ. ಸೀಕ್ರೆಟ್ ಲಾಕರ್ ಓಪನ್ ಆಗೋಯ್ತು. ಅದನ್ನಾದ್ರೂ ಇರಕ್ ಬಿಡಿ ಮೇಡಮ್, ಅದನ್ನ ಇಟ್ಕೊಂಡು ಹೆಂಗೋ ಬದುಕೋತೀನಿ ಪ್ಲೀಸ್. ಸರಿ ಕೂತ್ಕೊಳ್ಳಿ. ನೀರ್ ಕುಡಿಬೇಕು. ಆಯ್ತು ಹೋಗಿ. ಮೇಡಮ್, ಏನ್ ನೀವು ಚೀಟಿ ನೋಡ್ಕೊಂಡ್ ಬರೀಕೋ ಬಿಡಲ್ಲ, ಬುಕ್ ನೋಡ್ಕೊಂಡ್ ಬರೀಕೋ ಬಿಡಲ್ಲ? ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು? ನಾವ್ ಹೆಂಗ್ ಎಕ್ಸಾಮ್ ಪಾಸ್ ಮಾಡೋದು, ಡಿಗ್ರಿ ಮುಗಿಸೋದು, ಕೆಲ್ಸಕ್ಕೆ ಹೋಗೋದು, ಮದುವೆ ಆಗೋದು, ಮಕ್ಳನ್ನೆತ್ತ ಆಟ ಆಡ್ಸೋದು? ಪಾರ್ಡನ್? ಯಾವಾಗ ಕೇಳಿದ್ರು ಇದನ್ನೇ ಹೇಳ್ತಾಳಲ್ಲ. ವಾಟ್ ಟೆಲ್ ಯು ಇಡಿಯಟ್, ಸ್ಟುಪಿಡ್, ಫೂಲ್, ಕಂಟ್ರಿ ಫ್ರೂಟ್, ಡಿಗ್ರಿ ನೋ, ಚಿಲ್ಡ್ರನ್ ನೋ, ಮ್ಯಾರೇಜ್ ನೋ, ಮ್ಯಾಟರ್ ನೋ. ಐ ಕಂಪ್ಲೇನ್ ಪ್ರಿನ್ಸಿಪಲ್, ಐ ಕಂಪ್ಲೇನ್ ಪ್ರಿನ್ಸಿಪಲ್. ನೇಮ್ ಟೆಲ್, ಟೆಲ್ ಟೆಲ್, ನೇಮ್ ಟೆಲ್. ಮಗನೇ, ಬಂಗಾರೆ ಬಂಗಾರೆ ಬಂಗ್ 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 ಬಂಗಾರಿ ಯಾರೇ ನೀ ಬುಲ್ಬುಲ್ ಸಿಂಗಾರೆ ಯಾರೇ ನೀ ಬುಲ್ಬುಲ್. ಏಯ್, ಮನೇಲಿ 24 ಗಂಟೆ ಟಿವಿ ನೋಡಿ ಸಾಯ್ತೀರಾ, ಇಲ್ಲೂ ಬಂದು ನೋಡ್ಬೇಕಾ? ಒಂದ್ 5 ನಿಮಿಷ ಅದಿನ್ಕೊಂಡು ಕೂತ್ಕೋ. ಮತ್ತೆ ಯಾಕೆ ಟಿವಿಲಿ ಇಟ್ಟಿದ್ದೀರಾ? ಏಯ್, ಅದೆಲ್ಲ ನಿಮ್ಮಂತವ್ರಿಗಲ್ಲ ಕಣ. ಎಕ್ಸಾಮ್ ಬರೆಯಕ್ ಹೋಗಿ ಒಂದ್ ಹುಡುಗಿ ಕೈಲಿ ಸಿಗಾಕೊಂಡು ಉಗಿಸ್ಕೊಂಡ್ ಕೂತಿಯ ನೋಡು, ಅಂತ ಮಹಾಪ್ರಭುಗಳಿಗೆ. ನೋಡು, ನಾನಿಷ್ಟು ಬೈದ್ರೂ ನಾಚಿಕೆ ಮಾನ ಮರ್ಯಾದೆ ಇಲ್ದೆ ಟಿವಿ ನೋಡ್ತಾ ಇದ್ದಾನೆ ನೋಡ್ದ್ಯಾ? ಏಯ್, ಆಫ್ ಮಾಡೋ ಟಿವಿನ. ಏಯ್ ಮಚ್ಚ, ಲೈಫಲ್ಲಿ ಅವೆಲ್ಲ ಜಗಜ ಕಣ. ಇದೂನು ಜಗಜ. ಏಯ್, ಹೊಟ್ಟೆ ಉರಿ. ಇಷ್ಟೊತ್ನಲ್ಲಿ ಹಾಸ್ಪಿಟಲ್ ಇರ್ಬೇಕಾಗಿತ್ತಲ್ಲ, ಚಾಮುಂಡಿ ಬೆಟ್ಟದ ಕಡೆ ಯಾಕೆ ಹೋಗ್ತಾ ಇದ್ದಾನೆ? ನಂದಿನಿ, ನಂದಿನಿ, ನನ್ನ ಹೆಸರು ರಾಮಕೃಷ್ಣ. ಶ್ರೀರಂಗಪಟ್ಟಣದಲ್ಲಿ ವೆಟರ್ನರಿ ಡಾಕ್ಟರ್ ಆಗಿದ್ದೀನಿ. ನೀವು ನಂದಿನಿ ತಾನೆ? ಹೌದು. ಮಹಾನಕ್ಷತ್ರ, ಸಿಂಹರಾಶಿ, ಕುವೆಂಪು ನಗರದಲ್ಲಿ ಮನೆ, ಹೈಟು 5.4, ವೆಯ್ಟು 58 kg, BA ಮುಗಿಸಿದ್ದೀರಾ? ಇದೆಲ್ಲ ನಿಮಗೆ ಹೇಗೆ ಗೊತ್ತು? ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಜಾತಕನೇ ನನ್ನ ಹತ್ರ ಇದೆ. ಸಾರಿ. ಇದುವರೆಗೂ ನಮ್ಮ ತಾಯಿ 34 ಜನ ಹುಡುಗಿಯರನ್ನ ತೋರಿಸಿದ್ದಾರೆ, ಆದರೆ ಯಾವ ಹುಡುಗಿನೂ ನಂಗೆ ಇಷ್ಟ ಆಗಲಿಲ್ಲ. ನಿಮ್ಮ ಫೋಟೋ ನೋಡಿದ ತಕ್ಷಣ ನೀವು ಇಷ್ಟ ಆದ್ರಿ. 1 ತಿಂಗಳಿಂದ ನಿಮ್ಮ ಹಿಂದೆನೇ ಸುತ್ತಾ ಇದ್ದೆ, ಆದರೆ ಅದು ನಿಮ್ಗೆ ಗೊತ್ತಾಗ್ಲಿಲ್ಲ. ಮಾತಾಡಿಸ್ಬೇಕು ಅನ್ಕೋತಾ ಇದ್ದೆ, ಆದರೆ ಮಾತಾಡ್ಸೋಕೆ ಆಗ್ತಿರ್ಲಿಲ್ಲ. ಇವತ್ತು ಮಾತಾಡ್ಸ್ಲೇಬೇಕು ಅಂತಾನೆ ಬಂದೆ. ಮಾತಾಡ್ಸ್ಬಿಟ್ಟೆ. ಹೇಳಿ, ಏನು ವಿಷಯ? ನಿಮಗೆ ಬೇರೆ ಎಲ್ಲೂ ಫಿಕ್ಸ್ ಆಗಿಲ್ಲ ತಾನೆ? ಏನೇ ಇದ್ರು ಮನೆಗೆ ಬಂದು ನಮ್ಮ ತಂದೆ ಹತ್ರ ಮಾತಾಡಿ. ಸರಿ ರೀ. ನಂದಿನಿ, ಫಸ್ಟ್ ಟೈಮ್ ನಾವು ದೇವಸ್ಥಾನದಲ್ಲಿ ಮೀಟ್ ಮಾಡಿದ್ದೀವಿ ನೋಡಿ, ಎಲ್ಲ ಒಳ್ಳೇದಾಗತ್ತೆ. ಜೈ ಚಾಮುಂಡೇಶ್ವರಿ. ಚುಜ್ಮಿ. ಕೃಷ್ಣ, ಹಾಸ್ಪಿಟಲ್ ಕೆಲಸ ಬಿಟ್ಟು ಇಲ್ಲಿ ದೇವಸ್ಥಾನದಲ್ಲಿ ಏನ್ ಮಾಡ್ತಾ ಇದ್ಯಾ? ನೀನೇನೋ ಮಾಡ್ತಿದ್ದೆ ಇಲ್ಲಿ? ಇಷ್ಟು ದಿನ ಗುಳಿ ತರ ರೋಡ್ ಸುತ್ತಾ ಇದ್ದೆ, ಈಗ ದೇವಸ್ಥಾನ ಸುತ್ತ ಶುರು ಮಾಡಿದ್ಯಾ? ಹೋಗೋ, ಉದ್ಧಾರ ಆಗೋಕೆ ಯಾವ್ದಾದ್ರು ಕೆಲಸ ಇದ್ರೆ ಮಾಡು. ನೋಡ, ಕೋಪ ಮಾಡ್ಕೋಬೇಡ. ಹೌದು, ಅವ್ರ ಹೆಸರೇನು? ನಂದಿನಿ. ಆಹಾ, ನಾಚಿಕೆ ನೋಡು. 7 ಕತ್ತೆ ವಯಸ್ಸಾಯ್ತು, ಇನ್ನ ಒಂದ್ ಸೈಡ್ ಲವ್ ಸ್ಟೋರಿ. ಅಮ್ಮಂಗೆ ಈ ವಿಷಯ ಗೊತ್ತಾ? ಅದು ಇಲ್ಲ ಕಣೋ, ನೀನೇ ಅಮ್ಮನ ಹತ್ರ ಮಾತಾಡ್ಬೇಕು. ಇದೇನಿದು? ಅವಳ ಜಾತಕ ಮತ್ತೆ ಫೋಟೋ. ಕಳ್ಳ, ತುಂಬಾ ಮುಂದುವರೆದ್ಬಿಟ್ಟೆ. ಬಂದ್ರು. ಹಾ, ಬೇಗ ಈ ವಿಷಯ ಅಮ್ಮನ ಹತ್ರ ಮಾತಾಡಿ ಮುಗಿಸ್ಬೇಕು. ಏ ಮಚ್ಚ, ಪರವಾಗಿಲ್ಲ ಕಣ, ಮಂಚ ಸಕ ಸ್ಟ್ರಾಂಗ್ ಆಗೈತೆ. ಯಾರು ನಿಮ್ಮ ಮಾವನ ಮನೆಯವ್ರು ಕೊಡ್ಸಿದ್ದ? ಆ ಮಂಗಂತಲೆ ನನ್ ಮಗ ಎಲ್ಲಿ ಕೊಡಿಸ್ತಾನೆ? ಸರಿ, ನೀನೇನ್ ಮಾಡ್ತಾ ಇದೀಯ ಇಲ್ಲಿ? ಮಚ್ಚ, ಅಣ್ಣನ್ ಫಸ್ಟ್ ನೈಟ್. ಫಸ್ಟ್ ನೈಟ್ ನಿಮ್ಮ ಅಣ್ಣಂಗ್ ತಾನೆ, ನಿನಗೇನ್ ಕೆಲಸ ಇಲ್ಲ ಏನ್ ಕೇಳ್ತಾ ಇದೀನಿ? ಏಯ್, ರೂಮ್ ರೆಡಿ ಮಾಡ್ಬಾರ್ದನೋ? ಲೇ, ಇದೆಲ್ಲ ಹೂ ಕಟ್ಟೋರ್ ಮಾಡೋ ಕೆಲಸ ಕಣ, ನಿಂದಲ್ಲ. ನೋಡು, ಮದ್ವೆ ಎಲ್ಲ ಆಯ್ತು ತಾನೆ, ನಡಿ ಪಾರ್ಟಿ ಕೊಡ್ಸ್ ನಡಿ. ಪಾರ್ಟಿ ತಾನೆ, ಕೊಡ್ಸಿದ್ರಾಯ್ತು. ಆಮೇಲೆ ಅಲ್ಲಿ ಬಂದು ಸಿಗರೇಟ್ ಕಾಸಿಲ್ಲ ಮಚ್ಚ, ಸೈಡ್ ಡಿಶ್ ಕಾಸಿಲ್ಲ ಮಚ್ಚ ಅಂತ ಕತೆ ಗೀತೆ ಕಟ್ಟಬಾರ್ದು ಮಚ್ಚ. ಇಲ್ಲಿ ನೋಡು, ಫುಲ್ ಮೂಯಿ ಕವರು. ಸೈಜ್ ನೋಡಿದ್ರೆ 1 ತಿಂಗಳಿಗೆ ಆಗಂಗಿದೆ. ನಾನು ಕೆಳಗಡೆ ಇರ್ತೀನಿ, ನೀನ್ ಆಮೇಲೆ ಬಾ. ಓಕೆ, ಒಟ್ಟಿಗೆ ಹೋದ್ರೆ ಡೌಟ್ ಬರುತ್ತೆ. ಸಾರಿ,
ಏನಣ್ಣ ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ತಾಜ್ ಮಹಲ್ ಕಟ್ತಾ ಇದೀವಿ, ನೋಡಿದ್ರೆ ಗೊತ್ತಾಗಲ್ವಾ, ಡೆಕೋರೇಷನ್ ಮಾಡ್ತಾ ಇದೀವಿ. ಇವ್ರ ಹೆಸರು ಸುಂದರ, ನಮ್ಮಣ್ಣ VIP ಗೆ ಇವರು ಬೆಸ್ಟ್ ಫ್ರೆಂಡ್. ಇವರು ನಮ್ಮ ಅತ್ತಿಗೆ ತಂಗಿ ಚಂದ್ರಿಕಾ ಅಂತ. ಹಾಯ್. ನಮಸ್ತೆ. ಹಲೋ ಹಲೋ ಹಲೋ. ನಿನ್ ಹೆಂಡತಿ ಮಕ್ಳಿಗೆಲ್ಲ ಬೇಗ ಊಟ ಮಾಡಕ್ ಹೇಳು. ಅಯ್ಯೋ ಪಾಪಿ, ನಿನ್ ದೊಡ್ಡ ಮಗನ್ ಸ್ಕೂಲಿಗೆ ಲೇಟ್ ಆಗುತ್ತೆ. ಬರೀ ಕೈ ಕೊಟ್ಟಿದ್ದಕ್ಕೆ ಈ ರೇಂಜ್ಗೆ ಅವಮಾನ ಮಾಡ್ತೀಯಲ್ಲ. ಬಾ ಮಾಡ್ತೀನಿ. ಹುಡುಗಿ ಸಿಕ್ಕರೆ ಫ್ರೆಂಡ್ಸೇ ಬೇಡ ಇವ್ರಿಗೆ. ನಿಜ ಹೇಳ್ಬೇಕು ಅಂದ್ರೆ ನಮ್ಮಣ್ಣ VIP ಗೆ ಈ ಸುಂದ್ರನೇ ದೊಡ್ಡ ಫಿನಾನ್ಷಿಯರ್. VIP ಅಂದ್ರೇನು? VIP ಅಂದ್ರೆ ವೆರಿ ಇಂಪಾರ್ಟೆಂಟ್ ಅಕ್ಕಿ ಅಂತ, ಪರ್ಸನ್ ಅಂತ ಹೇಳಕ್ ಬಂದಪ್ಪ. Actually, what are you trying to do, yeah? ಇನ್ನ ಎಷ್ಟು ದಿವಸ ತಡ್ಕೋಬೇಕಪ್ಪ? I am singing in the rain, I'm swaying in the rain, I'm swaying. ಸ್ವೈನ್ ಇನ್ ದ ರೈನ್. ಅಯ್ಯೋ ನನಗೆ ಕಿಂಡಲ್ ಮಾಡ್ತಾಳಲ್ಲ. ಏಯ್ ಒಂದ್ರಲ್ಲಿ ಶೇರ್ ಮಾಡೋಣ. ಅದು ಸರಿನೇ. ಸಕ್ಕ ಟೆನ್ಷನ್ ಆಗ್ತಾ ಇದೆ ಮಚ್ಚ. ಟೆನ್ಷನ್ ಯಾಕೋ ಮಚ್ಚ ಟೆನ್ಷನ್? ನೀ ಯಾರಿಗೆ ಕೈ ಕೊಟ್ಟೆ? ಯಾರಿಗೆ ಕೈ ಕೊಟ್ಟೆ? ನಿನ್ ತಂಗಿಗೆ ತಾನೇ ಕೈ ಕೊಟ್ಟೆ. ಇರ್ಲಿ ಬಿಡ ಮಚ್ಚ. ಬೇರೆ ನಾನ್ ಸರಿ ಇಲ್ಲ ಮಚ್ಚ, ನಿನ್ನಂತ ಪ್ರಾಣ ಸ್ನೇಹಿತಂಗೆ ಅವಮಾನ ಮಾಡ್ಬಿಟ್ಟೆ. ಅಯ್ಯೋ ಫ್ರೆಂಡ್ ತಾನೇ, ಬೇರ್ ಕೊಡು. ನಮ್ಮಲ್ಲಿ ಎಂತ ಅವಮಾನ? ಅವಮಾನ ಅವಾಗಲ್ಲ, ಇವಾಗ ಮಾಡ್ತಾ ಇದೀಯ. ಯಾರೋ ಮಚ್ಚ ಅವಳು? ಅವಳೇನ ಅಂತ ದೊಡ್ಡ ಸಖತ್ ಪೊಗ್ರು ಮಚ್ಚ ಅವಳಿಗೆ. ನನ್ನೇ ಕಿಂಡಲ್ ಮಾಡ್ತಾಳೆ. ಬಾಯ್ ತೆಗೆದ್ರೆ ಇಂಗ್ಲಿಷಲ್ಲಿ ಮಾತಾಡ್ತಾಳೆ. ಸ್ವಿಂಗ್ ಅಂತೆ ಪೊಂಗ್ ಅಂತೆ. ನಮ್ಗೇನ್ ಇಂಗ್ಲಿಷ್ ಬರಲ್ವಾ ಮಚ್ಚ? ನಿಂಗೆ ನಂಗೆ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಮಚ್ಚ. ಸಖತ್ ಕೊಬ್ಬ ಅವಳಿಗೆ. ಹೌದು, ಸಿಕ್ಕಾಪಟ್ಟೆ ಕೊಬ್ಬ ಅವಳಿಗೆ. ಸರಿಲ್ಲ ಅವಳು, ಸರಿಲ್ಲ ಅವಳು. ಕೊಬ್ಬ ಅವಳಿಗಲ್ವೋ ನಿನಗೆ? ಅವಳು ದೇವತೆ ಕಣ, ದೇವತೆ. ಅವಳಿಗೆ ಕೊಬ್ಬು ಅಂತ್ಯಾ? ಅವಳನ್ನೇ ಸರಿ ಇಲ್ಲ ಅಂತ್ಯಾ? ನೀನೆಲ್ಲ ಫ್ರೆಂಡ್ ಅನ್ನೋ. ಲೇ ನೀನೇ ತಾನೇನೋ ಹೇಳಿದ್ದು ಅವಳು ಸರಿ ಇಲ್ಲ ಕೊಬ್ಬು ಅಂತ. ನಾನ್ 1000 ಹೇಳ್ತೀನ? ನೀನ್ ನಮ್ ಫ್ರೆಂಡ್ ತಾನೇ, ನಮ್ಮಿಬ್ರನ್ ಸೇರ್ಸಕ್ ಟ್ರೈ ಮಾಡ್ಬೇಕು ತಾನೇ? ಅದನ್ ಬಿಟ್ಬಿಟ್ಟು ಅವಳ ಬಗ್ಗೆನೇ ಕೇವಲ ಮಾತಾಡ್ತೀಯಾ? ಅವಳ ತರ ಇಂಗ್ಲಿಷ್ ಯಾರೋ ಮಾತಾಡ್ತಾರೆ? ಎಷ್ಟ್ ಜನ ಮಾತಾಡ್ತಾಳ? ಅಪ್ಪ ತಂದೆ, ನಿಮ್ಮಿಬ್ಬರು ಮಧ್ಯದಲ್ಲಿ ನಾನು ಬಂದಲ್ಲ, ನನ್ನ ಕೆರ ತಗೊಂಡು ನಾನೇ ಹೊಡ್ಕೋಬೇಕು. ದಯವಿಟ್ಟು ಬಿಟ್ಬಿಡು ನನ್ನ, ದಯವಿಟ್ಟು ಬಿಟ್ಬಿಡು. ಈ ಆಟಕ್ಕೆ ನಾನಿಲ್ಲ. ಹೊಸ ಮೊಬೈಲ್. ಹೌದು, ನೆನ್ನೆ ತಗೊಂಡೆ ಕ್ಯಾಮ್ರಾ. ಹೇಳಲೇ ಇಲ್ಲ ಗಣೇಶ. ಒಂದ್ ಆಫ್. ಏನು ಹಾಫ್ ಹೇಳ್ತಾ ಇದೀಯಾ? ನನ್ನ ಹತ್ರ ದುಡ್ಡಿಲ್ಲ. ಫುಲ್ ಮುಯಿ ಕವರ್ ಮಚ್ಚ. ಹೌದಲ್ವಾ? ಹಂಗೆ ಚಿಕನ್ ತಗೊಂಬರಪ್ಪ ಮಚ್ಚ. ನಿನ್ನ ಫ್ಯೂಚರ್ ಪ್ಲಾನ್ ಏನ? ಅದಕ್ಕೊಂದ್ ಪಕ್ಕಾ ಪ್ಲಾನ್ ಮಾಡಿದೀನಿ. ಚಂದ್ರಿಕಂತರ ಕೆಲ್ಸಕ್ಕೆ ಹೋಗೋ ಹುಡ್ಗಿನ ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ಬಿಟ್ರೆ ಮಕ್ಳು ದೊಡ್ಡವ್ರಾಗ ತನಕ ಅವಳು ನನ್ ಸಾಕ್ತಾಳೆ, ಆಮೇಲೆ ಮಕ್ಳು ನನ್ ಸಾಕ್ತಾರೆ. ಲೈಫ್ ಇಷ್ಟೇನೆ ಮಚ್ಚ. ನಿನಗೊಂಚೂರು ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ವೇನೋ? ಯಾಕೋ ಮಚ್ಚ ನಾಚಿಕೆ? ಇವತ್ತು 90% ಹುಡುಗರದ್ದು ಇದೇ ಪ್ಲಾನ್. ಸರಿ, ಬೇರ್ ಖಾಲಿ. ಇನ್ನೊಂದು ಬೇರೆ ಆದ್ರೂ ಬಿಡು, ಚಿಕನ್ ತಗೊಂಡ್ಬರ್ತೀನಿ. ಏನ್ ಲೇಟ್ ಮಾಡ್ತಾರಪ್ಪ, ತಗೊಳಪ್ಪ. ಏಯ್, ಇದೇನೋ 2 ಬೇರಿಗೆ ಟೈಟ್ ಆಗ್ಬಿಟ್ಟೇನು? ಇನ್ನು ಹಾಫ್ ಬೇರೆ ಇದೆ. ಹೋಗ್ಲಿ ಬಿಡ, ಅದನ್ನ ನಾನು ಕುಡಿತೀನಿ. ಹೇಯ್, ಹಾಫ್ ಮುಗಿಸ್ಬಿಟ್ಟೇನು? ಏನೋ ಬಂದಿದೆ ನಿನಗೆ? ಅಲ್ಲ, ಒಂದ್ ಕ್ವಾರ್ಟರ್ ಹೇಳಪ್ಪ ಮಚ್ಚ. ನಂಗೊಂದ್ 90 ಸಾಕು. ಲೇ, ನಾನು ಕುಡ್ದೇ ಇಲ್ಲ ಕಣೋ. ಕ್ವಾರ್ಟರ್ ಕೊಡ್ಲಿ. ಅದನ್ನ ಯಾಕೋ ಜೋಬಲ್ಲಿ ಇಟ್ಕೋತಾ ಇದೆಯಾ? ಫಸ್ಟ್ ಬಿಲ್. ಬಿಲ್ ಸರಿ, ಇಸ್ಕೊಬಿಡು. ಈಸ್ಕೋಣ? ಏನ್ ಈಸ್ಕೋ? ಜೋಬಿನ್ ತುಂಬ ಮುಯ್ ದುಡ್ಡಿದೆ ಅಂತ ಹೇಳ್ದಲ್ಲ. ಮುಯ್ ದುಡ್ಡು? ಸುಳ್ಯ? ಖಾಲಿ ಕವರ್ ಮಚ್ಚ, ಎಲ್ಲ ನಮ್ಮ ಅಣ್ಣ ಎತ್ಕೊಂಡ್ಬಿಟ್ಟ. ಹಂಗಾರೆ ಬಿಲ್ಲು ಏನು? ಅದಕ್ಕೆ ನಿನ್ ಸೆಲ್ಲು. ಸೆಲ್ ತಾನೆ ಮಚ್ಚ, ನಾನ್ ನಾಳೆ ಕೊಡಿಸ್ತೀನಿ. ಥಿಯೇಟರ್ ಹತ್ರ ಇರ್ತೀನಿ, ಬಂದ್ ಟಿಕೆಟ್ ತಗೊಂಡ್ಬಿಡು. ಕುಡಿಲಾರ್ದೆ ನಿಶಾ ಬರ್ಸೋ ಒಬ್ಬನೇ ಒಬ್ಬ ಫ್ರೆಂಡು. ಸರಾಯಿಸಿ ಸೇಲೆ ನನ್ನ ದೇವಿ ಕಾಣು. ಯಾಕೆಲ್ಲ ಆಚೆ ಕೂತಿದ್ದಾರೆ? ಮದ್ವೆ ಮನೆಗೆ ಬಂದಿದ್ದ ಅಜ್ಜಿ ಏನಾರು ಹೋಗ್ಬಿಟ್ಲಾ? ನಿತ್ಯ, ಏಯ್ ನಿತ್ಯ ಎದ್ದೇಳೆ. ಏಯ್, ಏನಾಯ್ತೆ? ಅಮ್ಮ, ಅಣ್ಣ ಬಂದ್ಬಿಟ್ಟ. ಅಣ್ಣ ಬಂದ್ಬಿಟ್ಟ. ಏನೋ ಭಾಸ್ಕರ,
ನಿನಗ್ ಬುದ್ಧಿ ಅನ್ನೋದು ಇದೆಯೇನೋ? ನೀನಂತೂ ಜವಾಬ್ದಾರಿ ಇಲ್ಲದೆ ಊರೂರು ಅಲಿತಿರ್ತೀಯ. ನಿಮ್ಮ ಅಣ್ಣನ ಜೀವನ ಯಾಕೋ ಹಾಳು ಮಾಡ್ತೀಯಾ? ನಿನ್ನಂತವ್ರನ್ನ ತಿದ್ದೋಕ್ ಆಗಲ್ಲ ಬಿಡು. ನಿಮ್ಮ ಅಣ್ಣನ ಶೋಭನಕ್ಕೆ ಒಳ್ಳೆ ಮುಹೂರ್ತ ಇಟ್ಕೊಟ್ಟಿದ್ನಲ್ಲೋ, ಎಲ್ಲ ಹಾಳು ಮಾಡ್ಬಿಟ್ಟೆ ಅನಿಷ್ಟವೇ. ಏಯ್ ಏನಾಯ್ತೆ? ಯಾಕೆಲ್ಲ ನಂಗೆ ಬೈತಾ ಇದ್ದಾರೆ? ಫಸ್ಟ್ ನೈಟ್ಗೆ ರೂಮ್ ಎಲ್ಲ ರೆಡಿ ಮಾಡಿ ಕೀ ಎಲ್ಲಿಟ್ಟೆ? ಕೀ ಅಲ್ಲೇ. ಕೀ ನನ್ ಜೋಬಲ್ಲಿ ಹೆಂಗ್ ಬಂತು? ಅಯ್ಯೋ ಪಾಪಿ, ಎಂತ ಕೆಲಸ ಮಾಡ್ಬಿಟ್ಟಿಯಲ್ಲೋ. ಕೊಡು ಕೀನ. ಸರಿ, ಬೀಗ ಹೊಡಿಯೋತ್ತಾನೆ? ಏನಂದೆ? ಬೀಗ ಹೊಡಿಯೋದ? ಮದುವೆ ಆದ ಮೊದಲನೇ ದಿವಸನೇ ಬೀಗ ಹೊಡೆದ್ರೆ ಮನೆ ಉದ್ಧಾರ ಆಗುತ್ತೇನೋ? ನಮ್ಮ ಮನೆಗೆ ಬಾಳಕ್ ಬಂದಿರೋ ಹುಡುಗಿ ನಮ್ ಬಗ್ಗೆ ಏನ್ ತಿಳ್ಕೊಳ್ಳೋದಿಲ್ಲ. ನೀವೆಲ್ಲ ಉದ್ಧಾರ ಆದಾಗೆ. ಏಯ್, ನೀನೇನ ಕೊಳ್ತಿದ್ಯಾ? ತಿಂದ್ರೆ ಗಂಡು ಕುದುರೆ ತರ ಆಯ್ತಾನೆ ಅಂತ ನಮ್ ತಾತ ಹೇಳ್ತಾ ಇದ್ದ. ನಮ್ ಡಾಕ್ಟ್ರು ಕುದುರೆ ಆಗ್ಲಿ ಅಂತ ಗಿಂಟಂದೆ. ಏಯ್ ಬೇಡ, ಹೋಗ್ಬಿಡು. ಈಗ ಇನ್ನೇನ್ ಮಾಡ್ಲಿ? ನನ್ ತಲೆ ಮೇಲೆ ಸುರಿ, ಕೊಲೆ ಮಾಡ್ಬಿಡ್ತೀನಿ, ಹೋಗ. ಸಖತ್ ಕಾಮಿಡಿ ಅಲ್ವಾ? ಮಾಡೋದಲ್ಲ ಮಾಡ್ಬಿಟ್ಟು ಕಾಮಿಡಿ ಅಂತ ಕಾಮಿಡಿ. ನಿನಗೆ ಒಂದ್ ನಿಮಿಷ. ಸಂಬಂಧಪಟ್ಟಿರೋ ನಾನೇ ಟೆನ್ಷನ್ ತಗೊಳ್ದೆ ಆರಾಮಾಗಿದ್ದೀನಿ. ನೀವೆಲ್ಲ ಯಾಕೆ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಿದ್ದೀರಾ? ಯಾರಾದ್ರೂ ಬೇಕು ಅಂತ ಹೀಗೆಲ್ಲ ಮಾಡ್ತಾರಾ? ಖಂಡಿತ ಗೊತ್ತಿಲ್ದೇನೆ ಆಗಿರೋ ಕೆಲ್ಸ ಇದು. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಇಲ್ಲಿಂದ ಹೋಗಿ, ದಯವಿಟ್ಟು ಹೋಗಿ. ಸರಿ ಸರಿ ನಡೀರಿ. ಎಲ್ಲ ಹಣೆ ಬರ. ಅತ್ಗೆ ಒಂದ್ ನಿಮಿಷ. ಸಾರಿ ಅತ್ಗೆ, ಗೊತ್ತಿಲ್ಲದೆ ಏನೋ ತಪ್ಪಾಗೋಯ್ತು. ಫ್ರೆಂಡ್ಸ್ ಜೊತೆ ಪಾರ್ಟಿನಾ? ಒಳಗ್ ಬನ್ನಿ, ಎಲ್ರೂ ಒಳಗ್ ಬನ್ನಿ. ಇದು ಒಂದು ಬಾಳ. ಚಂದ್ರಿಕಾ, ತಡ ಆಗಿದೆ, ನೀನ್ ಇಲ್ಲೇ ಮಲ್ಕೋ. ಓಕೆಪಾ. ಏನ್ ಸರ್, ನಿಮ್ ಫಸ್ಟ್ ನೈಟ್ ನಲ್ಲೂ ರೂಮ್ ನಲ್ಲಿ ಇರ್ತಿರೋ ಅಥವಾ ಬೀಗ ಹಾಕೊಂಡು ಊರಲ್ಲಿ ಇರ್ತಿರೋ? ಯಾಕೆ? ಅಲ್ಲ, ಡೌಟ್ ಬಂತು, ಕೇಳ್ದೆ. ಈ ಮಂಗನ್ ತಲೆ ನನ್ ಮಗನ್ ಜಾಸ್ತಿ ಆಯ್ತು. ಡೌಟಾ? ನಿನ್ ಮಗಳನ್ ಡೌ ಹೊಡೆದು ಡೌಟ್ ಕ್ಲಿಯರ್ ಮಾಡ್ತೀನಿ. ರಾಮಕೃಷ್ಣ, ನಿಲ್ಸು ನಿಲ್ಸು. ಏನೋ ರಾಮಕೃಷ್ಣ, ಒಂದೇ ದಿನದಲ್ಲಿ ನಿನ್ ಹೆಂಡತಿ ಹತ್ರ ನನ್ ವಿಷಯ ಎಲ್ಲ ಹೇಳ್ಬಿಟ್ಟಿದ್ಯಾ? ಏಯ್ ಸುಮ್ನೆ ಹೋಗ್ಬಿಡು, ನನ್ ಕೊಲೆಗಾರನಾಗ್ ಮಾಡ್ಬೇಡ. ಟೆನ್ಷನ್ ಯಾಕೆ ತಗೋತ್ಯಾ? ಈಗ ತಾನೇ ಜೋಸ್ರ ಮನೆಗೆ ಹೋಗಿ ಬರ್ತಾ ಇದೀನಿ. ನಿನ್ನೆ ರಾತ್ರಿ ಕ್ಯಾನ್ಸಲ್ ಆಗಿದ್ ಫಸ್ಟ್ ನೈಟ್ ಇವತ್ತು ಮಾಡ್ಕೊಂಬೋದಂತೆ. ಆದ್ರೆ ಒಂದ್ ಕಂಡೀಷನ್, ಗಂಡು ಹೆಣ್ಣು ಇಬ್ರು 8 ಗಂಟೆ ಒಳಗೆ ರೂಮಲ್ಲಿ ಇರ್ಬೇಕಷ್ಟೇ. ಏನ್ ಮಾಡ್ತಾನೆ ಇವನು? ಓಹೋ, ನಾಚಿಕೆ ಪಡ್ಕೊಂತವನೆ. ನಿನ್ನೆ ನನ್ನಿಂದನೇ ಎಲ್ಲ ಕ್ಯಾನ್ಸಲ್ ಆಯ್ತು. ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ. ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಜೋಯ್ಸ್ರ ಮನೆಗೆ ಹೋಗಿದ್ದೆ. ಹೋಗಿದ್ದು ಒಳ್ಳೇದೇ ಆಯ್ತು. ದೇವ್ರ ದಯದಿಂದ ಇವತ್ತೇ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಹೆಂಗೆ? ರೂಮ್ ರೆಡಿ ಮಾಡ್ಬೇಕು, ಮಾರ್ಕೆಟಿಗೆ ಹೋಗಿ ಮಲ್ಗೆ ಹೂ ತರಬೇಕು, ಜೇಬಲ್ ಕಾಸು ಬೇರೆ ಇಲ್ಲ. ಬಾಸ್, ಎಳ್ನೀರ್ ಕುಡಿತ್ಯಾ? ಬೇಡಪ್ಪ, ತುಂಬಾ ಕೆಲಸ ಇದೆ. ಶುಕ್ರವಾರ ಬೇರೆ. ಹೂ ಸಿಗತ್ತೋ ಇಲ್ವೋ, ಲಡ್ಡು ಸಿಗತ್ತೋ ಇಲ್ವೋ, ರೇಟ್ ಬೇರೆ ಸಿಕ್ಕಾಪಡೆ ಹೇಳ್ತಾರೆ. ಬೇಗ ಹೋಗ್ಬೇಕು. ಎಷ್ಟು ಸಾಕು ಬಾಸ್? ಮಲ್ಲಿಗೆ ಹೂ ಸ್ವಲ್ಪ ಜಾಸ್ತಿನೇ ತಗೊಂಬ. ಮಲ್ಲಿಗೆ ಹೂವು ಸ್ವಲ್ಪ ಜಾಸ್ತಿ ಆಯ್ತು. ಬಾಸ್ ಹುಷಾರು. ಹಲೋ, ಹೇಳ್ರಿ, ಏನ್ ವಿಷಯ? ನಾನು ಒಬ್ಳೇ ಇದ್ದೀನಿ. ನನ್ನ ಹತ್ರ ಹೇಳಲೇ ಇಲ್ಲ. ಇವತ್ತು ಫಿಕ್ಸ್ ಆಯ್ತಂತೆ. ಇವತ್ತು ಫಿಕ್ಸ್ ಆಯ್ತಾ? ಏನ್ ಫಿಕ್ಸ್ ಆಯ್ತು? ನಂಗೇನು ಗೊತ್ತಿಲ್ಲ. ಅದೇ ನಿನ್ನೆ ಕ್ಯಾನ್ಸಲ್ ಆಗಿದ್ದು ಇವತ್ತು ಫಿಕ್ಸ್ ಆಯ್ತಂತೆ. ನಂಗೇನು ಗೊತ್ತಿಲ್ಲ. ಅತ್ತೆ ನನ್ನ ಹತ್ರ ಏನು ಹೇಳಲೇ ಇಲ್ಲ. ಹೇಗ್ರಿ ಇಂತ ಮುಖ್ಯವಾದ ವಿಷಯನ ನನಗೆ ಹೇಳ್ದೆ ಇರ್ತಾರೆ? ಅದು ಯಾರ್ದಮ್ಮ ಫೋನು? ಅತ್ತೆ, ಅದು ನಿಮ್ ಮಗ ನಿಮ್ ಹತ್ರ ಮಾತಾಡ್ಬೇಕಂತೆ. ಹಲೋ, ಏನು ನಾಚಿಕೆನಾ? ನನಗೂ ಹಾಗೆ ಆಗ್ತಿದೆ. ರಾಮಕೃಷ್ಣ, ಯಾಕೋ ಏನೇನೋ ಮಾತಾಡ್ತಿದ್ಯಾ? ಅಮ್ಮ, ನಾನು 6:30-7 ಗಂಟೆ ಒಳಗೆ ಬಂದ್ರೆ ಸಾಕಾ? ಯಾಕೆ ಅಷ್ಟು ಬೇಗ ಮನೆಗೆ ಬರ್ಬೇಕು? 8 ಗಂಟೆ ಒಳಗಡೆ ಮನೇಲಿ ಇರ್ಬೇಕಂತೆ. ಅದೇನು ಫಾರ್ಮಾಲಿಟೀಸ್ ಅಂತೆ. ಓಹೋ, ಅಷ್ಟು ಬೇಗ ಹೆಂಡತಿ ಮಾತು ಕೇಳಕ್ ಶುರು ಮಾಡ್ಬಿಟ್ಯಾ? ನೋಡು ರಾಮಕೃಷ್ಣ, ಇನ್ಮೇಲೆ ನೀನು ಜಾಸ್ತಿ ದುಡಿಬೇಕು. ಎಲ್ಲ ಕೆಲಸ ಮುಗಿಸ್ಕೊಂಡು ನಿಧಾನಕ್ ಬಾ, ಪರವಾಗಿಲ್ಲ. ಅಮ್ಮ, ಅದಲ್ಲ, ನಿನ್ನೆ ಕ್ಯಾನ್ಸಲ್ ಆಗಿದ್ದು ಇವತ್ತು ಫಿಕ್ಸ್ ಆಯ್ತಂತೆ. 8 ಗಂಟೆ ಒಳಗಡೆ ರೂಮಲ್ಲಿ ಇರ್ಬೇಕು ಅಂತ ಭಾಸ್ಕರ್ ಹೇಳಿದ್ನಲ್ಲ. ಏನೋ ಇಷ್ಟ ಅಸಹ್ಯವಾಗಿ ಮಾತಾಡ್ತಿದ್ಯಾ? ಅದಕ್ಕೆ ಅಂತ ಒಂದ್ ಒಳ್ಳೆ ದಿನ ಮುಹೂರ್ತ ನೋಡಿ ಮುಂದಿನ ವಾರಕ್ಕೆ ಫಿಕ್ಸ್ ಮಾಡಿದೀವಿ ತಾನೆ. ಈಗ ಫೋನ್ ಇಟ್ಟು ಕೆಲಸ ನೋಡ್ ಹೋಗು. ಮುಂದಿನ ವಾರನ? ಮಲ್ಲಿಗೆ ಹೂ ಸ್ವಲ್ಪ ಜಾಸ್ತಿನೇ ತಗೊಂಬ.
ರಾಮಕೃಷ್ಣಂಗೆ ಮುಂಡಾಯಿಸಿದ ದುಡ್ಡಲ್ಲಿ ಒಳ್ಳೆ ಕ್ಯಾಮ್ರಾ ಫೋನ್ ಸಿಕ್ತು, ತಗೊಳ್ಳಿ. ಇದೆಷ್ಟು? 2500 ಸರ್. ಸ್ಕೀಮ್ ಬಗ್ಗೆ ಮಾತಾಡೋಣ. ನಿಮ್ಗೆ ಯಾವ ತರ ಸ್ಕೀಮ್ ಬೇಕು ಸರ್? ಇಬ್ರು ಮಾತಾಡ್ಬೇಕು, 24 ಗಂಟೆನೂ ಮಾತಾಡ್ಬೇಕು, ಒಂದಿನನೂ ಬಿಡದೆ ವರ್ಷ ಪೂರ್ತಿ ಮಾತಾಡ್ಬೇಕು, ಆದ್ರೆ ಫ್ರೀಯಾಗಿ ಮಾತಾಡ್ಬೇಕು. ಅದಕ್ಕೆ ನಾವು ನೇರವಾಗಿ ಮಾತಾಡ್ಬೋದಲ್ಲ, ದಿವಸ ಸಿಗ್ತೀವಲ್ಲ. ಸರ್, ನೀವು ಕೇಳ್ತಾ ಇರೋ ತರ ಸ್ಕೀಮ್ ನಮ್ಮ ಹತ್ರ ಇದೆ, ಅದಕ್ಕೆ ಈ ಫಾರ್ಮ್ ಫಿಲ್ ಅಪ್ ಮಾಡ್ಕೊಡಿ. ನೋಡ್ದಾ? ಇಂಗ್ಲಿಷಲ್ಲಿ ಫಾರ್ಮ್ ಫಿಲ್ ಅಪ್ ಮಾಡ್ಬೇಕು ಅಂತ ಗೊತ್ತಾಗಿದ್ರೆ ಮೊಬೈಲೇ ತಗೊಂತಿರ್ಲಿಲ್ಲ ಅಲ್ಲ? ಸುಮ್ನಿರಾ. ಅದು ಸಾರ್ಗೆ ಉಗುರು ಸುತ್ತಾಗಿದೆ, ಬರೆಯಕ್ಕಾಗಲ್ಲ. ಓಹೋ, ಪರವಾಗಿಲ್ಲ ಕೊಡಿ ಸರ್, ನಾನೇ ಫಿಲ್ ಅಪ್ ಮಾಡ್ಕೋತೀನಿ. ನೀವು ಫಿಲ್ ಅಪ್ ಮಾಡ್ತೀರಾ? ಹೌದು ಸರ್, ನಮ್ಗೆ ಇದಕ್ಕೋಸ್ಕರ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟಿದ್ದಾರೆ. ಸರ್, ನಿಮ್ಮ ಹೆಸರು? ಬಾಸ್, ಭಾಸ್ಕರ್. ಸರ್, ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಸಾರು ನಮ್ಮೂರ್ ಕಾಲೇಜಲ್ಲಿ ದೊಡ್ಡ ಇಂಗ್ಲಿಷ್ ಲೆಕ್ಚರರ್. ಓನ್ಲಿ ಪಿಜ್ಜಾ ಬರ್ಗರ್ ಮಾತ್ರ ತಿಂತಾರೆ, ಮಿಕ್ಕಿದೆಲ್ಲ ನೀವೇ ಮಾಡ್ಕೊಳ್ಳಿ. ನಡಿ ಹೋಗೋಣ, ಇದಕ್ಕೆ ಮೇಲೆ ಸುಳ್ಳು ಹೇಳಕ್ಕಾಗಲ್ಲ. ಸರ್, 1 ನಿಮಿಷ. ನಾನು MSc MPhil ಮಾಡಿದ್ದೀನಿ. ವೆರಿ ಗುಡ್. ಇಲ್ಲಿ ಟೆಂಪರರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ ಕಾಲೇಜಲ್ಲಿ ಯಾವ್ದಾದ್ರು ಒಂದು ಕೆಲಸ ಕೊಡ್ಸಿದ್ರೆ ತುಂಬಾ ಸಹಾಯ ಆಗತ್ತೆ ಸರ್. ಅದು ಸರ್ಗೆ ರೆಕಮೆಂಡೇಶನ್ ಎಲ್ಲ ಇಡ್ಸಲ್ಲ, ಆದ್ರೂ ನಾನ್ ನಿಮಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸರ್, ಇದು ನನ್ನ ಬಯೋಡೇಟಾ. ಓಕೆ, ಏನಾದ್ರೂ ಕೆಲಸ ಇದ್ರೆ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆದ್ರೆ ಒಂದು ಕಂಡೀಷನ್, ನೀವು ಈ ಕೆಲಸ ಬಿಡ್ಬೇಕಾದ್ರೆ ಈ ಕೆಲಸನ ನನ್ನ ಫ್ರೆಂಡ್ಗೆ ಕೊಡ್ತೀನಿ. ಖಂಡಿತ ಸರ್. ಯಾರ ಮಚ್ಚ ಫ್ರೆಂಡು? ನಿನಗೆ ಕಣ, ಇದಕ್ಕಿನ್ನ ಒಳ್ಳೆ ಕೆಲಸ ಸಿಗುತ್ತೇನೋ ನಿನಗೆ. ಮಚ್ಚ, ದೋಸ್ತ ಕಣ ನೀನು. ಮೊಬೈಲ್ ಇಲ್ಲೇ ಕೊಡು. ಹ್ಯಾಪಿ ಬರ್ತ್ಡೇ ಟೀಚರ್. ನಿಮ್ ಇಂಗ್ಲಿಷು ತುಂಬಾ ಸೂಪರ್. ಇನ್ಮೇಲೆ ಇದೇ ನಿಮ್ ನಂಬರ್. ಭಾಸ್ಕರ್ ದ ಬಾಸ್ ಮಾತಾಡ್ತಾ ಇದೀನಿ. ಇವತ್ ನನ್ ಬರ್ಡೇ ಅಂತ ನಿಮ್ಗೆ ಹೇಗೆ ಗೊತ್ತು? ಇದಾರಲ್ಲ ನಿಮ್ಮ ಅಕ್ಕ, ಅವರೇ ಹೇಳಿದ್ದು. ಹೇಗಿದೆ ನನ್ ಗಿಫ್ಟು? ಇನ್ಮೇಲೆ ನಾವಿಬ್ರು ಮನಸ್ಸು ಬಿಚ್ಚಿ ಎಷ್ಟು ಬೇಕಾದ್ರೂ ಮಾತಾಡ್ಬೋದು. 24 ಗಂಟೆ 365 ದಿವಸ ಎಷ್ಟು ಮಾತಾಡಿದ್ರು ಫ್ರೀ. ಇಷ್ಟ ಆಯ್ತಾ? ಪಾರ್ಡನ್? ಏನ್ರಿ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಲ್ಲ? ಈಗ ನಾವಿಬ್ರು ಒಂದು ಫ್ಯಾಮಿಲಿ ಅಲ್ವಾ? ಎಲ್ಲರ ಜೊತೆನೂ ಕನ್ನಡ, ನನ್ ಜೊತೆ ಮಾತ್ರ ಇಂಗ್ಲಿಷಾ? ಯಾಕ್ರಿ ಹಿಂಗ್ ಹೊಟ್ಟೆ ಉರಿಸ್ತೀರಾ? ಇವೆಲ್ಲ ತುಂಬಾ ಓವರ್ ಕಣ್ರಿ. ಪಾರ್ಡನ್. ಪಾರ್ಡನ್. ಇನ್ನೊಂದ್ಸಲ ಹೇಳು. ಪಾರ್ಡನ್. ಇನ್ನು ಗಟ್ಟಿಯಾಗಿ ಹೇಳು. ಪಾರ್ಡನ್. ಏ ಮಚ್ಚ, ಪಾಡನ್ ಅಂದ್ರೆ ತಮಿಳು ಕಣೋ. ಹೌದಾ? ಪಾರ್ಡನ್ ಅಂದ್ರೆ ತಮಿಳ? ಹೌದು. ತಮಿಳಲ್ಲಿ ಪಾಡನ್ ಅಂದ್ರೆ ಕನ್ನಡದಲ್ಲಿ ಹಾಡು ಅಂತ ಅರ್ಥ. ಅವಳಿಗೆ ನಿನ್ ಮೇಲೆ ಇಷ್ಟ ಆಗ್ಬಿಟ್ಟು ಹಾಡು ಅಂತ ಹೇಳಿದಾಳೆ. ಪೆದ್ದ ನೀನು, ಪೆದ್ದ. ಅಷ್ಟು ಅರ್ಥ ಆಗಿದೆ. ಮಚ್ಚ, ನೀನ್ 6ನೇ ಕ್ಲಾಸ್ ಫೇಲ್ ಆದ್ರೂ ಎಲ್ಲಾ ಭಾಷೆಲೂ ಕಿಂಗು. ಪಂಟ್ರಮ್ಮ, ಪಂಟ್ರು. ನೀನೊಂದ್ ಕೆಲಸ ಮಾಡು, ಅವಳು ಇನ್ನೊಂದ್ಸಲ ಬಂದು ಪಾಡನ್ ಅಂತ ಹೇಳ್ತಿದ್ದಂಗೆ ಒಂದ್ ಹಾಡು ತೆಗೆದು ಬಿಡು. ಅವಳು ಹಂಗೆ ತಿರುಗಿ ಬಿದ ಬಿಡ್ಬೇಕು. ಓಕೆ. ಬೈಲೆ, ಅದೆಂಗಾಡ್ತೆ ಸ್ಯಾಂಪಲ್ ಒಂದ್ ಹಾಡು. ಏನ್ ಹಾಕದು ನಿನ್ ಬಾಯಿಗೆ ಮಣ್ಣ? ಹೇ, ಯಾವ್ದಾದ್ರು ಒಂದು ರೊಮ್ಯಾಂಟಿಕ್ ಸಾಂಗ್ ಹಾಡು. ರೊಮ್ಯಾಂಟಿಕ್? ಓಕೆ. Excuse me. Only thing I tell you, sorry, beautiful, very beautiful. ಪಾರ್ಡನ್? ಪಾರ್ಡನ್ ಹಾಡ್ತೀನಿ. ಸಿಕ್ಕಾಪಟ್ಟೆ ಇಷ್ಟಪಟ್ಟೆ, ಇಷ್ಟಪಟ್ಟೆ ಸಿಕ್ಕಾಪಟ್ಟೆ, ನಾನು ಸೂಪರ್ ರಂಗ. ಇವಳು ಈ ಹಾಡು ಇಷ್ಟ ಇಲ್ಲ ಅನ್ಸುತ್ತೆ. ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರ ಹೋಯ್. ಈ ಪ್ರೀತಿ, ಈ ಪ್ರೇಮ ಬಲು ಬೇಜಾರ್ ಕಣ ಹೋಯ್. ಏನ್ ಮಾಡ್ತಿದ್ದೀರಾ ನೀವು? ಏನ್ ಬೇಕು ನಿಮ್ಗೆ? ನೀವೇ ತಾನೇ ತಮಿಳಲ್ಲಿ ಪಾಡನ್ ಪಾಡನ್ ಅಂದ್ರ, ಅದಕ್ಕೆ ಹಾಡ್ದೆ. ಅಯ್ಯೋ, ಅದು ತಮಿಳ್ ವರ್ಡ್ ಅಲ್ಲ, ಇಂಗ್ಲಿಷು. ಇಂಗ್ಲಿಷಲ್ಲಿ ಪಾಡನ್ ಅಂದ್ರೆ ನೀವ್ ಹೇಳಿದ್ ನನಗೆ ಅರ್ಥ ಆಗ್ಲಿಲ್ಲ, ಇನ್ನೊಂದ್ ಸರ್ತಿ ಹೇಳಿ ಅಂತ. ಈ ಕನ್ನಡ ಮಾತಾಡಿದ್ರಿ ತಾನೇ? ಮಾತಾಡಿದ್ರಿ ತಾನೇ? ಹೆಂಗಿದೆ ನಮ್ ಟೆಕ್ನಿಕ್? ವೆರಿ ಸ್ಮಾರ್ಟ್. ಅಲ್ಲಿ ಸಂದಿಲ್ ಸಂದಿಲ್ ನಾನು ಇಲ್ಲಿ ಇರೋದು ಹೇಳ್ಬೇಡ ಅಂತ ಹೇಳಿದೆ ತಾನೆ? ಕೊಟ್ರೆ ನೋಡು, ಒಂದ್ ಗೊತ್ತಿದ್ರೆ ಗೊತ್ತಿದೆ ಅನ್ಬೇಕು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ಬೇಕು. ಅದನ್ ಬಿಟ್ಟು ದೊಡ್ಡ ಇಂಗ್ಲಿಷ್ ಪ್ರೊಫೆಸರ್ ತರ ಡೌ ಮಾಡ್ಕೊಂಡು ಅವಳ ಮುಂದೆ ನಾನು ಕೇವಲ ಮಾಡ್ಬಿಟ್ಟಿಯಲ್ಲ. ಅವಳ ಮುಂದೆ ಅಸಹ್ಯವಾಗಿ ಡಾನ್ಸ್ ಎಲ್ಲ ಮಾಡ್ಬಿಟ್ಟೆ. ಥೂ, ಈಗ ಏನಾಯ್ತು ಅದ್ ಹೇಳು. ಪಾಡನ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅರ್ಥ ಆಗ್ಲಿಲ್ಲ ಅಂತನಾ? ಮಚ, ಐ ಥಿಂಕ್ ಶಿ ಸ್ಪೀಕಿಂಗ್ ಬ್ರಿಟಿಷ್ ಇಂಗ್ಲಿಷ್. ಮಚ, ಅದನ್ನ ಬಿಟ್ಟಾಕು. ಕೊನೆ ಸತಿ ನೀನ್ ನೋಡ್ಬಿಟ್ಟು ವೆರಿ ಸ್ಮಾರ್ಟ್ ಅಂತ ಹೇಳ್ಬಿಟ್ಟು ಹೋದ್ಲಲ್ಲ, ಅದಕ್ಕೇನ್ ಅರ್ಥ? ನನ್ ಲೈಫ್ ಯಕ್ಕುಟ್ಟೋಯ್ತಂತ ಅರ್ಥ. ಏಯ್, ಸೈಲೆನ್ಸ್ ನೋಡಪ್ಪ ಅಲ್ಲಿ. ಮೊದ್ಲು ನನ್ನ ಹತ್ರ ಮಾತಾಡೋ. ಏಯ್, ಈಗ ಏನಪ್ಪ, ಈಗ ಅವಳು ನೀನ್ ಲವ್ ಮಾಡ್ಬೇಕು ಅಷ್ಟೇ ತಾನೇ? ಆ ವಿಷಯ ನನಗ್ ಬಿಡು. ನೋಡು, ಈಗ ನಾನು ನಿನಗೊಂದು ರೊಮ್ಯಾಂಟಿಕ್ ವಿಷಯ ಹೇಳ್ಕೊಡ್ತೀನಿ. ಅದನ್ನ ಹಂಗೆ ಅಬ್ಸರ್ವ್ ಮಾಡಿ ಅವಳ ಮುಂದೆ ಡೆಲಿವರಿ ಮಾಡು. ಅವಳು ನಿನಗೆ ಕರೆಕ್ಟ್ ನೋಡ್ಕೊ, ಇನ್ನೊಂದ್ಸಲ ಬರಲ್ಲ. ಟೊಂಗುಂದುಲ್ಲು
ಸರ್ ಪಾನ್ ಗೀನ್ಲ ಹೋಗಿಬಾರು ಸರ್ ಇಲ್ಲಿ. ನಡಿ ನಾವು ಆ ಕಡೆ ಹೋಗಿ ಪ್ರಾಕ್ಟೀಸ್ ಮಾಡೋಣ. ಮಚ್ಚೆ ಏನೋ ಮಕ್ಕ ಹಂಗ್ ಮಾಡ್ಕೊಂಡಿದ್ಯಾ? ಮುಖದಲ್ಲಿ ರೊಮ್ಯಾಂಟಿಕ್ ಕಾಣಿಸ್ತಾ ಇದ್ಯಾ? ಆಪ್ತ ಮಿತ್ರ ನಾಗವಲ್ಲಿ ತರ ಕಾಣಿಸ್ತಾ ಇದೆಯಾ? ನೋಡಿದ್ರೆ ನನಗೆ ಭಯ ಆಗುತ್ತಲ್ಲೋ. ನೋಡ ಮಚ್ಚ, ನಮ್ಮಂತ ಹುಡುಗರು ಹುಡುಗಿರ್ ನೋಡಕ್ ಚೆನ್ನಾಗಿದ್ರೆ ಸಾಕು, ಪಟ್ ಅಂತ ಲೋವಲ್ ಬಿದ್ಬಿಡ್ತೀವಿ. ಆದ್ರೆ ಹುಡುಗಿರ್ ಹಂಗಲ್ಲ. ಒಬ್ಬ ಹುಡುಗನ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಸಾವಿರ ಸಲ ಯೋಚನೆ ಮಾಡ್ತಾರೆ. ಅಷ್ಟಕ್ಕೂ ಮೀರಿ ನಾವು ಅವ್ರನ್ನ ಬೀಳ್ಸ್ಕೋಬೇಕು ಅಂದ್ರೆ ಒಂದೇ ಒಂದು ವೀಕ್ನೆಸ್ ಇದೆ, ಅದೇ ಸೆಂಟಿಮೆಂಟ್ಗೆ ಬೀಳದೇ ಇರೋ ಹುಡುಗಿನೇ ಇಲ್ಲ. ನಾನು ನಿನ್ಗೆ ಹೇಳ್ಕೊಟ್ನಲ್ಲ, ಅದನ್ನ ಹಂಗೆ ಸೇಮ್ ಟು ಸೇಮ್ ಫಾಲೋ ಮಾಡು, ಅವಳು ನಿನಗೆ ಬಿದ್ದೇ ಬೀಳ್ತಾಳೆ. ಮಚ್ಚ, ನನ್ನ ಹೆಂಡತಿ ಮಕ್ಕಳಿಗಿನ್ನ ನೀನು ಮುಖ್ಯ ಕಣೋ ನನಗೆ, ನನ್ನ ಪ್ರಾಣ ಕಣೋ ನೀನು. ಏನೋ ಇಲ್ಲೇ ನಿಂತಿದ್ಯಾ? ಹೋಗು, ನೀನ್ ಹುಡುಗಿ ಬರೋ ಟೈಮ್ ಆಗಿಲ್ವಾ? ಹೋಗು. ನಿಂತ್ಕೋ. ನನಗೆ ಗೊತ್ತಿಲ್ಲದೆ ಆಶೀರ್ವಾದ ತಗೊಂಡ್ಯಾ? ಹೌದು. ನಾನು ಸೂರ್ಯವಂಶ ವಿಷ್ಣುವರ್ಧನ್, ಇವ್ರು ನಮ್ಗೆ ಗೊತ್ತಿಲ್ಲದೆ ಆಶೀರ್ವಾದ ತಗೊಂಡು IAS ಎಕ್ಸಾಮ್ ಬರೆಯಕ್ ಹೋಗ್ತಾವ್ರೆ. ಜಲ್ದಿ ಬಿಟ್ಟು ಅಂದ್ರೆ ಓವರ್ ಡವ್ ಮಾಡಬೇಡ. ಹೋಗು. ಓಕೆ. ಆ ಐಟಮ್ ತುಂಬಾ ಇಂಪಾರ್ಟೆಂಟ್, ಅದನ್ನ ತಗೊಂಡೋಗು. ಕರೆಕ್ಟ್. ದೋಸ್ತ್ ಕಣ. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು. ಏನ್ರಿ? ಮೊಲ ರೀ. ಯಾಕ್ರಿ? ನನಗಿಷ್ಟ ರೀ. ಯಾಕೋ ಮೊಲದ ಕಾನ್ಸೆಪ್ಟ್ ವರ್ಕ್ ಆಗ್ತಾ ಇಲ್ಲ. ನೀವೆಲ್ಲೇ ಇರಿ, ಹೇಗೆ ಇರಿ, ನನ್ನನ್ನ ಮರೀರಿ, ನೆನ್ಪಲ್ಲಿ ಇಟ್ಕೊಳ್ಳಿ. ನಿಮ್ ಮದ್ವೆ ಆಗಿ, ಮಕ್ಳಾಗಿ, ನೀವು ಹಣ್ಣನ್ ಮುದುಕಿಯಾಗಿ, ನಿಮ್ ಹಲ್ಲೆಲ್ಲ ಉದುರೋಗಿ, ನೀವು ಒಂದಿನ ಸತ್ತೋದ್ರು ನಮ್ ಪ್ರೀತಿ ಸಾಲ ಕಣ್. ನನಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ, ಪರವಾಗಿಲ್ವಾ? ಹೋಗು. ನೀನೇನ್ ಬದುಕಿರ್ಬಾರ, ಸೂಸೈಡ್ ಮಾಡ್ಕೊಂಡು ಸತ್ತೋಗ್. ಗುಳ್ಳು ತಂದಿ ದಡ್ಡನ ಮಗ ಕಾಣೋ ನೀನು. ಕೊನೆಗೆ ನಿನಗೆ ಇದು ಸಿಗಲ್ಲ ನೋಡು. ಅದಕ್ಕೂ ಎಂಗೇಜ್ಮೆಂಟ್ ಆಗಿದೆ ಅಂತೆ. ಲೇ, ಬಸ್ ಹೋಗಿ ಅರ್ಧ ಗಂಟೆ ಆಯ್ತು. ಬಸ್ ಹೊರಟೋಯ್ತಾ? ಹೋಗ ನಿನ್ ಮುಂಗಾರು ಮಳೆ ಗಣೇಶ್ ತರ ರೊಮ್ಯಾಂಟಿಕ್ ಆಗಿ ಮಾತಾಡೋ ಅಂದ್ರೆ ಪೊಲೀಸ್ ಸ್ಟೋರಿ ಸಾಯಿ ಕುಮಾರ್ ತರ ಅರ್ಚಿಕೊಂತೀಯಲ್ಲ. ಬಚ್ಚ, ನಾನೇಕ ಬೇರೆ ತರ ಮಾತಾಡ್ಲಿ? ಹೋಗಿ ನಿನ್ನ ಹತ್ರ ಕೇಳಿದ್ನಲ್ಲ ಐಡಿಯಾನ, ನನ್ ಪಾಡಿಗೆ ನಾನು ಬಿಟ್ಬಿಡಪ್ಪ. ತಗೋ. ಏನಕ್ಕಿದು? ನನ್ ಸ್ಟೈಲಲ್ಲಿ ನಾನು ಹೇಳ್ಕೊಂತೀನಿ. ಹೋಗು. ಈ ಸ್ಟೈಲಲ್ಲಿ ಮಾತಾಡಿದ್ರೆ ಚಂದ್ರಿಕಾ ಅಲ್ಲ, ಅವಳ ಅಜ್ಜಿನೂ ಸಿಗಲ್ಲ. ಸುಂದ್ರ, ಕೂದಲು ಸ್ವಲ್ಪ ಉದ್ದವಾಗೇ ಇರ್ಲಿ, ತುಂಬಾ ಶಾರ್ಟ್ ಆಗಿ ಕಟ್ ಮಾಡಬೇಡ. ಹೌದು ಸರ್, ಚೆನ್ನಾಗಿ ಮಾಡ್ಬೇಕು. ಆಗ್ಲಿ ಸರ್. ನೀವು ಹೇಳ್ದಂಗೆ ಉದ್ದುದ್ವಾಗೆ ಕಟ್ ಮಾಡ್ತೀನಿ ಸರ್. ಇದ್ರಲ್ಲಿ ಏನು ಉಳಿದಿದೆ ಅಂತ ಕಟ್ ಮಾಡಕ್ಕಾಗತ್ತೆ, ಬೇಕಾದ್ರೆ ಇಟ್ಟಾಕ್ಬಿಟ್ಟು ರೊಟ್ಟಿ ತಟ್ಬೋದಷ್ಟೇ. ಹೆಣ್ಣು ನೋಡಕ್ಕೆ ಮಂಡ್ಯಾಗ ಹೋಗ್ತಿದ್ದೀನಿ ಕಣಯ್ಯ. ಹೌದಾ ಸರ್? ಬಹಳ ಸಂತೋಷ. ಯಾರು ನಿಮ್ ಮಗನ್ಗ? ಅಲ್ಲ, ನಂಗೆ ಕಣಯ್ಯ. ಅವಳೇನ್ ಪಾಪ ಮಾಡಿದ್ಲು? ಏನ್ ಅನ್ಕೊಂಡ್ಬಿಟ್ಟಿದಾರೆ ಮಚ್ಚ? ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ? ಕೆಲ್ಸ ಇಲ್ದೇ ಇರೋರು ಯಾರು ಮದ್ವೆನೇ ಆಗ್ಬಾರ್ದಾ? ಸಂಪಾದನೆ ಮಾಡೋರು ಮಾತ್ರ ಮದ್ವೆ ಆಗ್ಬೇಕಾ? ಕಸ್ಟಮರ್ ಅಂತ ಮುಂಚೆನೆ ಹೇಳಲ್ವಾ? ಏನ್ ನಡೀತಾ ಇದೆ ಇಲ್ಲಿ? ಅದು ಫ್ರೆಂಡು. ಕಸ್ಟಮರ್ ಇದ್ದಾರೆ, ಸಿಗರೇಟ್ ಹೊರಡು. ಓಕೆ. ಬೇಬೇನೆ ಮಾಡಪ್ಪ, ನಮ್ಮ ಮಂಡ್ಯಗೆ ಹೆಣ್ಣು ನೋಡಕ್ ಹೋಗ್ಬೇಕು. ಆಯ್ತು ಸರ್, 2 ನಿಮಿಷ. ಈಗ ಮುಗಿಸ್ಬಿಟ್ಟೆ. ದುಡ್ಡೇನ್ ಮಚ್ಚ? ದುಡ್ಡು ನನಗ್ ಸಂಪಾದನೆ ಮಾಡಕ್ ಆಗಲ್ವಾ? ಎಷ್ಟ್ ಜನ ಕೆಲಸ ಕೊಡ್ತಿದೀನಿ ಗೊತ್ತಾ? ಎಲ್ಲ ಸಿಂಗಾಪುರ್, ಮಲೇಷ್ಯಾ, ದುಬೈಲ್ ಸೆಟ್ಲ್ ಆಗಿ ದಿನಾ ಫೋನ್ ಮಾಡಿ ಅಣ್ಣ ಬನ್ನಿ ಅಂತ ಕರೀತಾರೆ. ಆದ್ರೆ ನಾನು ಹೋಗಲ್ಲ. ಯಾಕೆ ಹೋಗಲ್ಲ ಹೇಳು? ನನ್ ಭೂಮಿನೋ, ನನ್ ಭೂಮಿ. ನನ್ ನೋಡಿ ಬುಡೆ ಸಾರಿ ಸರ್, ಏನೋ ಫ್ಲೋ ಅಲ್ಲಿ ಬಂದ್ಬಿಡ್ತು. ಸುಮ್ಮನೆ ಕುತ್ಕೊಳ್ಳಿ. ನಿಮ್ ಫ್ರೆಂಡ್? ಹ್ಞೂ ಸರ್, ತುಂಬಾ ಕ್ಲೋಸ್ ಫ್ರೆಂಡು. ಮಾಡಯ್ಯ, ನಮ್ಮ ಮಂಡ್ಯ ಹೆಣ್ಣು ನೋಡಕ್ ಹೋಗ್ಬೇಕು. ಹ್ಞೂ ಸರ್, ಮುಗಿಸ್ಬಿಟ್ಟೆ. ಏ ಮಚ್ಚ, ಇನ್ನು 6 ತಿಂಗಳಲ್ಲಿ ನನ್ನ ತಂಗಿ ಮದ್ವೆ ನಾನು ಮಾಡಿ ತೋರಿಸ್ತೀನಿ. ಹೆಂಗೆ? ಪುರೋಹಿತರ ಬದಲು ನೀನೇ ಮಂತ್ರ ಹೇಳ್ತೀಯ? ಏ ಹೋಗ. ಎಷ್ಟೋ ಖರ್ಚಾಗತ್ತೆ? 3 ಲಕ್ಷ, 5 ಲಕ್ಷ ನಾನ್ ಸಂಪಾದನೆ ಮಾಡ್ತೀನಿ. ನಾನ್ ಸಂಪಾದನೆ ಮಾಡ್ಬಂದು ತೋರಿಸ್ತೀನಿ. ಆಯ್ತಾಯ್ತು, ತೋರ್ಸೋ ಅಂತ ಹೋಗು. ಏನಯ್ಯ?
ನನ್ ಲೈಫೇ ಹಾಳು ಮಾಡಾಕ್ಬಿಟ್ಟಲ್ಲಯ್ಯ. ನನ್ ಯವ್ವನೇ ಹೊರಟೋಯ್ತಲ್ಲಯ್ಯ. ಕಷ್ಟಪಟ್ಟು ಮಗು ತರ ಸಾಕಿದ್ದೆ ಹಾಳು ಮಾಡಾಕ್ಬಿಟ್ಟ. 5 ನಿಮಿಷಕ್ಕೆಲ್ಲ ಸರ್ ಬೆವಕೋಲ ಕಟ್ಟಿಸ್ಬಿಡ್ತೀನಿ ಸರ್. ಏಯ್ ತಲೆಯಲ್ಲಿ 3 ಕೂದ್ಲಿದ್ರು ತಿಂಗಳಿಗೆ 3 ಸಲ ಬರ್ತಿದ್ರು ಕಸ್ಟಮರ್ನ ಹಾಳು ಮಾಡ್ಬಿಟ್ಟಲ್ಲ. ಹೋಗ ಮಚ್ಚ, ನೀ ಏನ್ ಮಾಡ್ತೀಯ ಗೊತ್ತಿಲ್ಲ. ಅರ್ಜೆಂಟಾಗಿ ನಂಗೆ ದುಡ್ಡು ಮಾಡ್ಬೇಕು. ಹಂಗಾರೆ ಯಾವ್ದಾರ ಬ್ಯಾಂಕ್ ಅಂತ ದರೋಡೆ ಮಾಡಿ. ಮಚ್ಚ, ಈ ಸಿನಿಮಾದಲ್ಲೆಲ್ಲ ಒಂದೇ ಒಂದ್ ಸಾಂಗ್ ಅಲ್ಲಿ ಶ್ರೀಮಂತರಾಗ್ತಾರಲ್ಲ, ನಾವ್ ಯಾಕಾಗಲ್ಲ? ಲೇ ಅದೆಲ್ಲ ಸಿನಿಮಾದಲ್ಲಿ ಕಣೋ, ರಿಯಲ್ ಲೈಫಲ್ಲಿ ಆಗಲ್ಲ ನೋಡು. ನನ್ನಂಥವನ್ನ ರೋಲ್ ಮಾಡೆಲ್ ಆಗಿ ಇಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮೇಲ್ ಬರ್ಬೇಕು. ಮಚ್ಚ, ನನಗೆ ಈ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಆಗಲ್ಲ. ಒಂದೇ ದಿನದಲ್ಲಿ ಟಾಪ್ ಹೋಗ್. ಬೇಡ, ನಾನೇ ಆಗ್ತೀನಿ. ಕೆಲಸ ಬೇಕು ಅಂದೆ, ಕೆಲಸ ಕೊಡಿಸ್ದೆ. ಮಚ್ಚ, ನಾನು ನಂಬ್ಕೊಂಡು ಒಂದು ಹುಡುಗಿ ಇದ್ದಾಳೆ, ಇದೆಲ್ಲ ಆಗಲ್ಲ ಅಂದೆ. ಓಕೆ, ಅದೇ ಹುಡುಗಿ ನೀನ್ ಮಾತಾಡಿಸ್ಬೇಕು ಅಂತ ಬಂದಾಗ ಬಾಯಿಗೆ ಬಂದಾಗ ಬೈದು ಕಳಿಸ್ದೆ. ಯಾಕೆ? ತುಂಬಾ ಹೈಟು ಮಗ, ಅಷ್ಟ್ ಹೈಟಿಗೆಲ್ಲ ಹೋಗಿ ಕೆಲಸ ಮಾಡಕ್ಕಾಗಲ್ಲ. ಸಾರಿ ಮಚ್ಚ. ಮದುವೆ ಆದ್ಮೇಲೆ ನಿನ್ನ ಹೆಂಡ್ತಿನ ಹನಿಮೂನಿಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಿದ್ಯಾ? ಹನಿಮೂನಿಗೆ ಊಟಿ, ಕೊಡೈಕೆನಾಲ್. ಇಂಥ ಕೆಲ್ಸಕ್ಕೆ ಮಾತ್ರ ಹೈಟ್ ಇರೋ ಜಾಗನೇ ಬೇಕಾ? ಮಚ್ಚ, ಅಸಹ್ಯವಾಗಿ ಮಾತಾಡ್ಬೇಡ. ಛೇ, ಬೇರೆ ಏನಾದ್ರು ಕೆಲಸ ಕೊಡ್ಸು, ನಾ ಮಾಡ್ತೀನಿ. ಮಚ್ಚ, ಚೇರ್ಸ್ ಮಾಡಲ್ವಾ? ಸಾರಿ. ಫುಲ್ ತಗೋ ಮಚ್ಚ, ನಿಂಗೆ. ಇರ್ಲಿ ಇದೆಲ್ಲ ನಮ್ಗೋಸ್ತಾ. ಹಾಕು ಪ್ಲೀಸ್. ಇದು ಹೊಸ್ತಲ್ಲ. ಸರಿ, ಮಂಗ್ಳೂರಲ್ಲಿ ಒಂದು ಕೆಲಸ ಇದೆ. ಮಂಗ್ಳೂರ್ ಮಾತ್ರ ಬೇಡ ಮಚ್ಚ, ತುಂಬಾ ಶೆಕೆ, ಮೀನ್ ವಾಸನೆ ಬೇರೆ, ಜನ ಹೆಂಗಿರ್ತಾರೋ ಗೊತ್ತಿಲ್ಲ ಮಚ್ಚ, ನಮಗ್ ಸೆಟ್ ಆಗಲ್ಲ. ಬೆಂಗಳೂರಲ್ಲಿ ಒಂದು ಕೆಮಿಕಲ್ ಫ್ಯಾಕ್ಟರಿ ಇದೆ. ಸ್ಕಿನ್ ಅಲರ್ಜಿ ಮಚ್ಚ, 3 ತಲೆಮಾರವರೆಗೂ ಇರುತ್ತಂತೆ, ಗೊತ್ತಾ? ಮೊನ್ನೆ ನ್ಯೂಸ್ ಅಲ್ಲಿ ನೋಡ್ದೆ. ಮಚ್ಚ, ನಾವು ಮಾಡೋ ಮಿಸ್ಟೇಕಿಗೆ ನನ್ನ ಮಕ್ಳು ಮೊಮ್ಮಕ್ಳು ಎಲ್ಲ ಯಾಕೆ ಅನ್ಭವಿಸ್ಬೇಕು? ಬೇಡ. ಹೌದಲ್ವಾ? ಬೇರೆ ಏನೇನ್ ಮಾಡ್ತೀಯಾ? ಮಾರ್ಕೆಟಿಂಗ್ ಕೆಲಸ? ನಾಯಿ ಕೆಲಸ ಮಚ್ಚ. ಲೈ, ಖಾಲಿ ಇರೋದಕ್ಕಿಂತ ನಾಯಿ ಕೆಲಸ ಮಾಡೋದು ಎಷ್ಟೋ ವಾಸೆ ತಾನೆ. ನಾನಲ್ಲ ಮಚ್ಚ, ಅವ್ನ್ ಮಾಡಿದ್ದು. ಕೂಲ್, ಫುಲ್ ನೀನೇ ತಗೋ. ಡ್ರೈವರ್ ಕೆಲಸ ಓಕೆನಾ? ಫೈಲ್ಸ್ ಬರುತ್ತೆ. ಕಂಡಕ್ಟ್ರು? ಚಿಲ್ಡ್ರೆ ಜೀವನ. ಪ್ಯೂನು, ವಾಚ್ಮ್ಯಾನು ಅಂತದೇನಾದ್ರು? ಮಚ್ಚ, ನನಗೆ ಅಂತ ಒಂದು ಲೆವೆಲ್ ಇದೆ. ತಮ್ಮ ಲೆವೆಲ್ಗೆ ತಾವು ಸಿನಿಮಾ ಹೀರೋ ಆಗ್ಬಿಡ್ತೀರಾ? ಮಾಡ್ಬೋದು, ಆದ್ರೆ ಪುನೀತ್ ರಾಜ್ಕುಮಾರು, ಶಿವರಾಜ್ ಕುಮಾರು, ಸುದೀಪು, ದರ್ಶನ್, ಹೆವಿ ಕಾಂಪಿಟೇಷನ್ ಮಚ್ಚ. ಬೇಡ. ಕಾಂಪಿಟೇಷನ್ ಅವ್ರವ್ರಿಗೆ ತಾನೆ, ಇವನಿಗೇನು? ಸರಿ, ಈ ರಾಜಕೀಯ ಗೀಚ್ಕೆ ಚರಂಡಿ ಮೋರಿ. ಲೈ, ಹಂಗಾರ ನಂತರ ಒಂದು ಕಟಿಂಗ್ ಶಾಪ್ ಇಟ್ಕೊಂಡ್ಬಿಡು. ಮಚ್ಚ, ನಿನ್ನ ಹೊಟ್ಟೆ ಮೇಲೆ ನಾನು ಯಾಕೆ ಹೊಡಿಲಿ? ಈಗ ನೀನ್ ಅದೇ ತಾನೇನೋ ಮಾಡ್ತಾ ಇರೋದು. ಇದು ನೀನೇ ಮಾಡಿದ್ದು. ಅಯ್ಯಯ್ಯೋ, ಊರ್ ತುಂಬಾ 10-15 ಜನ ಫ್ರೆಂಡ್ಸ್ ಇಟ್ಕೊಂಡವರೆಲ್ಲ ಸಂತೋಷವಾಗಿದ್ದಾರೆ. ನನಗೆ ಇವನೊಬ್ಬನ್ ಕಟ್ಕೊಂಡು ಪಡ್ತಾ ಇರೋ ಅವಸ್ಥೆ. ಅಯ್ಯಯ್ಯಯ್ಯೋ, ಕಣ, ಬೇಗ ಅಂಬಾನಿ ಆಗ್ಬೇಕು. ಹಲೋ, ಮಾರ್ನಿಂಗ್ ಸರ್. ನಾನು ಕರ್ನಾಟಕ ಬ್ಯಾಂಕಿಂದ ದಿವ್ಯಾ ಮಾತಾಡ್ತಿದ್ದೀನಿ. ದಿವ್ಯಾನಾ? ಯಾವ ದಿವ್ಯಾ? ಅದೇ ಸರ್, ನೀವು ಭಾಸ್ಕರ್ ಅನ್ನೋ ಹೆಸರಲ್ಲಿ ಸಂಗೀತ ಶೋರೂಮ್ ಅಲ್ಲಿ ಒಂದು ಮೊಬೈಲ್ ತಗೊಂಡಿದ್ರಲ್ಲ, ಅಲ್ಲಿಂದ. ಹೌದೌದು, ನಮ್ಮ ಹುಡುಗಿಗೋಸ್ಕರ ತಗೊಂಡೆ. ಏನ್ ವಿಷಯ? ಕಂಗ್ರ್ಯಾಚುಲೇಷನ್ಸ್, ಫೆಸ್ಟಿವಲ್ ಆಫರ್ ಅಲ್ಲಿ ನಿಮ್ಗೊಂದು ಲೋನ್ ಸ್ಯಾಂಕ್ಷನ್ ಆಗಿದೆ ಸರ್. ಲೋನಾ? ನನಗ? ಹೌದು ಸರ್, ನೀವೇ ತಾನೇ ಭಾಸ್ಕರ್? ಹೆಸರೇನೋ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ. ಹಲೋ ನೋಡಿ, ನಾನು ಇದುವರೆಗೂ ಕಾಸಿಗೆ ಯಾರ ಹತ್ರನೂ ಕೈ ಚಾಚಿಲ್ಲ. ನೀವೇನೋ ಆಸೆಯಿಂದ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಆಸೆಗೆ ನಾನು ಯಾಕೆ ಬೇಡ ಅನ್ಲಿ? ಎಷ್ಟು ಕೊಡ್ತೀರಾ? ನಿಮ್ಗೆ ಎಷ್ಟು ಬೇಕಾದ್ರೂ ತಗೋಬಹುದು. ಎಷ್ಟು ಬೇಕಾದ್ರೂ ತಗೋಬೋದಾ? ನೋಡಿ, ನೀವು ಲೋನ್ ಬಗ್ಗೆ ತಾನೇ ಮಾತಾಡ್ತಾ ಇರೋದು? ಹೌದು ಸರ್. ಆಮೇಲೆ ಡ್ರೈವಿಂಗ್ ಲೈಸೆನ್ಸು, ರೇಷನ್ ಕಾರ್ಡು, ಅಡ್ರೆಸ್ ಪ್ರೂಫ್ ಅಂತ ಟಾರ್ಚರ್ ಕೊಡಲ್ಲ ತಾನೆ? ಅದೆಲ್ಲ ಏನು ಬೇಡ ಸರ್. ನೀವು ಬಂದ್ರೆ ಅರ್ಧ ಗಂಟೆ ತಗೊಂಡು ಹೋಗ್ಬೋದು. ಅರ್ಧ ಗಂಟೆಲಾ? ಎಕ್ಸ್ಕ್ಯೂಸ್ ಮೀ, ದಿವ್ಯಾ ಅನ್ನೋರೆಲ್ಲಿದ್ದಾರೆ? ಒಳಗಡೆ ಇದ್ದಾರೆ ಸರ್. ಇಷ್ಟು ಬೇಗ ಬಂದ್ರಾ? ದಿವ್ಯಾ ನೋಡಕ್ ಬಂದ್ರಾ? ಬನ್ನಿ. ಓ, ಏನಪ್ಪ ಭಾಸ್ಕರ್, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಇಲ್ಲ ಸರ್, ನಾನು ಹೋಗ್ಬೇಕು. ಅಯ್ಯೋ, ನಿನ್ ಜೊತೆ ಇಲ್ಲ. ಭಾಸ್ಕರ್, ನಿನಗೆ ಲೋನ್ ಬೇಕು ಅಂತಿದ್ರೆ ಡೈರೆಕ್ಟ್ ನನ್ನ ಹತ್ರನೇ ಬಂದು ಕೇಳ್ಬೋದಾಗಿತ್ತಲ್ಲ. ಅದನ್ನ ಬಿಟ್ಟು ನನ್ನ ಮಗಳ ಕೈಲಿ ಯಾಕೆ ಕೇಳಿಸ್ಬೇಕಾಗಿತ್ತು? ನಾನು ಯಾವ? ಭಾಸ್ಕರ್, ನಿನ್ಗೆ ಎಷ್ಟು ಲೋನ್ ಬೇಕಾಗಿದೆ ಹೇಳು. ಅದು ನಿಮ್ ಬ್ಯಾಂಕಲ್ಲಿ ಎಷ್ಟು ಲೋನ್ ಕೊಡಕ್ಕಾಗುತ್ತೋ ಅಷ್ಟು ಕೊಡಿ. ಮತ್ತೆ ಏನ್ ಬಿಸ್ನೆಸ್ ಮಾಡ್ಬೇಕು ಅಂತ ಐಡಿಯಾ ಇದೆ? ನೀವು ಕೊಡೋ ಲೋನ್ ಅಮೌಂಟ್ ಮೇಲೆ ಯಾವ ಬಿಸ್ನೆಸ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ಆಯ್ತು, ಏನಾದ್ರೂ ಕೊಲಾಟ್ರಲ್ ಇದೆಯಾ? ಏನು ಕೊಲೆನಾ? ಅಲ್ಲಪ್ಪ ಭಾಸ್ಕರ್, ನಿನ್ನ ಹತ್ರ ಏನಾದ್ರೂ ಆಸ್ತಿ ಗೀಸ್ತಿ ಇದೆಯಾ? ಅದೆಲ್ಲ ಏನಿಲ್ಲ ಸರ್.
ನೀವು ಲೋನ್ ಕೊಟ್ಮೇಲೆ ದುಡ್ಡು ಸಂಪಾದಿಸ್ಬೇಕು ಅಂತಿದ್ದೀನಿ. ಓ ಸರಿ, ನೀನ್ ಮಾಡ್ದ ಹಾಗೆ. ಮತ್ತೆ ಬೇರೆ ಏನಿದೆ? ಬೇರೆ ಇದಾ? ಇಲ್ಲ ಸರ್. ಆಯ್ತು, ಡಿಗ್ರಿ ಸರ್ಟಿಫಿಕೇಟ್ ಏನಾದ್ರು ಇದೆಯಾ? ಡಿಗ್ರಿ ಸರ್ಟಿಫಿಕೇಟು ನಿಮ್ಮ ಮಗಳು ಕಾಪಿ ಹೊಡಿಯಕ್ ಬಿಟ್ರೆ ತಾನೆ ಕಾಚ್ದೊಳಗಿರೋ ಚೀಟಿನೂ ಬಿಡ್ಲಿಲ್ಲ. ಸೆಕೆಂಡ್ PUC ಬೇಕಾರಿದೆ. ಚಂದ್ರಿಕಾ, ನಿನಗೆ ಕಾಲೇಜಿಗೆ ಲೇಟ್ ಆಗತ್ತೆ, ಹೋಗಮ್ಮ. ಇಲ್ಲಪ್ಪ, ಅದು ಸಾರ್ ನಾನು ನೋಡ್ಕೋತೀನಿ, ನೀನು ಹೋಗಮ್ಮ. ಓಕೆಪ್ಪ. ಸರಿ ಸರ್, ನಾನು ಬರ್ತೀನಿ. ಆ ಕಟ್ಟಿಗೆ ಎತ್ಕೊಂಬರ ಬೇಗ. ನೋಡ್ದೆ, ಸಾಲ ಇಸ್ಕೋಬೇಕು ಅಂದ್ರೆ ಎಷ್ಟು ಕಡೆ ಅಲಿಬೇಕು ಅಂತ. ಅಯ್ಯೋ ಬಿಡು ಮಚ್ಚ, ಸಾಲ ವಸೂಲಿ ಮಾಡ್ಬೇಕಾರೆ ನಾಯಿ ತರ ಅವ್ನ್ ನಮ್ಮಿಂದ ಅಲಿಬೇಕು ತಾನೆ. ಮೊದ್ಲ ಕನ್ನಡ ಕತೆಗೆ. ಅಲ್ಲ, ಬಿಸಿಲು ಜಾಸ್ತಿ ಇದೆ. ಮೊದ್ಲ ಕನ್ನಡ ಕತೆಗೆ. ಯಾಕೋ ನಿನ್ ಮಾತಲ್ಲಿ ಕೊಬ್ಬು ಕಾಣಿಸ್ತಾ ಇದೆಯಲ್ಲ. ಆತರ ಇಲ್ಲ, ಏನೂ ಇಲ್ಲ ಮಗ. ನೋಡ ಮಚ್ಚ, ಇವನು ಏರಿಯಾಗೆ ದೊಡ್ಡ ಫೈನಾನ್ಸರ್. ನಿನ್ನ ನಂಬ್ಕೊಂಡು ಸಾಲ ಬೇರೆ ಇಸ್ಕೊಡ್ತಾ ಇದೀನಿ, ಕೈಗೆ ಎತ್ಬಿಡ್ಬೇಡ ಕಣೋ. ಇವನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ದುಡ್ಡು ತಗೊಂಡು ಬಡ್ಡಿ ಕಟ್ಟಕ್ಕಾಗದೆ ಊರ್ ಬಿಟ್ಟು ಓಡೋಗ್ಬಿಟ್ಟವನೆ ಆ ನನ್ ಮಗ. ಈಗ ಸಿಕ್ಕದ್ನ ಕರ್ಕೊಂಡ್ಬಂದು ಗೋಡನ್ ಹಾಕಿ ಬೀಗ ಹಾಕಿ ಬಂದು ಸಾಯಿಸ್ಬಿಡ್ತೀನ ನನ್ ಮಗನ್ನ. ಹುಷಾರು. ಅಣ್ಣ ನಮಸ್ಕಾರ. ಸುಂದ್ರ ಬಾ. ಅಣ್ಣ ಬಂದೆ, ಬರ. ಅಣ್ಣ ಬಂದೆ, ಅಣ್ಣ ಬಂದೆ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಕೂತ್ಕೋ ಸುಂದ್ರ. ಏನಯ್ಯ, ಈ ಕಡೆ ಆಳೆ ಕಾಣಿಸ್ತಾ ಇಲ್ಲ, ಕಾಸು ಜೋರಾಗಿ ಓಡಾಡ್ತಾ ಇದ್ದ? ಅಯ್ಯೋ, ನೀವಿರೋ ಊರಲ್ಲಿ ನಮ್ಮಂತವ್ರ ಹತ್ರ ಎಲ್ಲಣ್ಣ ದುಡ್ಡು ಕಾಸು. ಆಮೇಲೆ ಏನಿಷ್ಟು ದೂರ? ಅಣ್ಣ, ಇವನು ನನ್ನ ಫ್ರೆಂಡ್ ಭಾಸ್ಕರ್ ಅಂತ. ಮಗನೇ, ಸ್ವಲ್ಪ ಮೆತ್ತಿಗೆ, ಕಿವಿ ಗುಯ್ ಅಂತ ಇದೆ. ಆಮೇಲೆ ಹೇಳಪ್ಪ ಸುಂದ್ರ. ಅಣ್ಣ, ನನ್ನ ಫ್ರೆಂಡ್ ಭಾಸ್ಕರ್ ಒಂದು ಟ್ಯುಟೋರಿಯಲ್ ಸೆಂಟರ್ ಓಪನ್ ಮಾಡ್ಬೇಕು ಅಂತ ಆಸೆ ಪಡ್ತಾವನೆ. ತುಂಬಾ ಒಳ್ಳೆ ಹುಡುಗ ಅಣ್ಣ. ನನಗೆ ಅಂತ ಇರೋವನು ಇವನೊಬ್ಬನೇ ಫ್ರೆಂಡ್. ನೀವು 2 ಲಕ್ಷ ರೂಪಾಯಿ ಬಡ್ಡಿಗೆ ಸಾಲ ಕೊಟ್ರೆ ತುಂಬಾ ಸಹಾಯ ಮಾಡ್ದಂಗ ಆಗುತ್ತೆ. ಅದಕ್ಕೇನ್ ಸುಂದ್ರ, ಕೊಟ್ರಾಯ್ತು ಬಿಡು. ಏನಪ್ಪ, ನೀನೇ ಅಲ್ಲಿಗೆ ಮೇಸ್ಟ್ರ? ಅಣ್ಣ, ನಾನು ಮಾಸ್ಟ್ರೇ. ನಿನ್ ಬಗ್ಗೆ ನಂಗೇನು ಗೊತ್ತಿಲ್ಲಲ್ಲಪ್ಪ, ಅದಕ್ಕೆ ದುಡ್ಡು ಕೊಡ. ತಗೋಣ. ಆಯ್ತು, ತಗೊಳಪ್ಪ. ನಿನ್ನ ಹೆಸರೇನು ಅಂತ ಹೇಳ್ದೆ? ಭಾಸ್ಕರ್. ಭಾಸ್ಕರ್. ನಿನ್ನ ಹೆಸರಲ್ಲಿ ಆಸ್ತಿ ಗೀಸ್ತಿ ಏನಾದ್ರು ಇದೆಯಾ? ಇಲ್ಲ ಅಣ್ಣ, ಇನ್ಮೇಲೆ ಕಷ್ಟಪಟ್ಟು ದುಡಿಬೇಕು ಅಂತಿದ್ದೀನಿ. ಹಂಗಾದ್ರೆ ಸುಂದರ ಹೆಸರಲ್ಲಿ ಟೈಪ್ ಮಾಡ್ಲಾ? ಆಯ್ತಣ್ಣ. ನನ್ನ ಹೆಸರಲ್ಲಿ ಅದು ನನ್ನ ಲೈಫ್ ಪ್ರಶ್ನೆ ಕಣೋ, ಬೇಡ ಅನ್ಬೇಡ ಪ್ಲೀಸ್. ಏನ ಸುಂದರ ಗೊತ್ತು? ಏನಿಲ್ಲ ಅಣ್ಣ, ಏನಿಲ್ಲ, ಇವನ ಹೆಸರಲ್ಲೇ ಟೈಪ್ ಮಾಡಿ. ಭಾಸ್ಕರ, ನನಗಿರೋದು ಒಬ್ಬನೇ ಮಗ. ಅವನು SSLC ಫೇಲ್ ಆಗ, ಅವನು ಸೇರ್ಸ್ಕೋ. ಏನಣ್ಣ, ನೀವ್ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ರೆ ಅದನ್ನು ಕೇಳ್ಬೇಕಾ? ನಿಮ್ ಮಗನ್ ಕಳ್ಸ್ಕೊಡಿ ಅಣ್ಣ. ಮಗಳಿದ್ರು ಕಳ್ಸ್ಕೊಡಿ ಅಣ್ಣ. ಪಾಠ ಕಲ್ಸಕ್ಕೆ ಮಚ್ಚ. ಸರಿ ಬಿಡು. ಇರೋ ಸುಂದರ, ಆ ಡಾಕ್ಯುಮೆಂಟ್ ಸೈನ್ ಮಾಡ್ಬಿಟ್ಟು ಆಮೇಲೆ ದುಡ್ಡು ತಗ. ಆ ಅಗ್ರಿಮೆಂಟ್ ಸೈನ್ ಮಾಡ. ಅದೇ ಅನ್ಕೊಂಡೆ, ದುಡ್ಡು ಜನವರ ಇಟ್ಕೊಳ್ದೆ ಕಾಸಲ್ಲಿ ಕೊಡ್ತೀರಾ ನೀವು? ಅವ್ರು ಎಲ್ಲೆಲ್ಲಿ ಕೇಳ್ತಾರೋ ಎಲ್ಲಾ ಕಡೆ ಸೈನ್ ಹಾಕ್ಬಿಡ. ಅವ್ರು ಸ್ನಾನ ಮಾಡ್ಬೇಕಾದ್ರೆ ಇನ್ನೊಂದ್ ಜಾಗ ತೋರಿಸ್ತಾರೆ, ಅಲ್ಗೂ ಅಯ್ಯಯ್ಯೋ, ಇವನಿಗೆ ಇರ್ಲಾರ್ದೆ ಮಾತು ಕೊಟ್ಟು ನನ್ ಗುಂಡಿ ನಾನೇ ತೊಡ್ಕೊಂಡ್ಬಿಟ್ಟನಲ್ಲಪ್ಪ. ಏನಿನ್ನು ಸೈನ್ ಹಾಕಿಲ್ವಾ? ಅಣ್ಣ, ಅದು ಪೆನ್ನು ಸ್ಕೆಚ್ ಹಾಕೊಂಡೇ ಬಂದವನೇ ಅಂತ ಕಾಣಿಸುತ್ತೆ. ಸೆಂಟಿಮೆಂಟ್ ಎಲ್ಲ ಏನ್ ನೋಡ್ತೀಯ ಮಚ್ಚ? ಇಂಥ ಟೈಮಲ್ಲೂ ಸೆಂಟಿಮೆಂಟ್ ನೋಡ್ಬೇಡ ಅಂತ್ಯ. ಪ್ಲೀಸ್ ಮಚ್ಚ. ಯಾರಣ್ಣ ಅವರು? ಯಾರೋ ನೀಚೆ ಬಿಟ್ಟಿದ್ದ, ಅವನು ಒಳಗಾಕ. ನೀನಿನ್ನು ಸೈನ್ ಹಾಕಿಲ್ವಾ? ಬೇಗ ಹಾಕ್ಯಾ. ಸೈನ್ ಹಾಕ ತನಕ ಅವ್ನ್ ಬಿಡಲ್ಲ, ಸೈನ್ ಹಾಕ್ತಿದ್ರೆ ಇವ್ನ್ ಬಿಡಲ್ಲ. ನಾನು ಹೇಳಿಲ್ವಾ ನನ್ ಮಗ SSLC ಫೇಲ್ ಆಗವನೇ ಅಂತ? ಇವನೇ. ಮುಖ್ಯವಾದ ವಿಷಯ ಗೊತ್ತಾ? ಗೊತ್ತಿಲ್ಲ. ಇಲ್ಲಿ ಕೆಲಸ ಮಾಡೋ 3/4 ಭಾಗ ಜನ ನಿಮ್ ತರ ಮೇಷ್ಟ್ರುಗಳೇ. ಅದಕ್ಕೆ ಹೇಳ್ತೀನಿ, ಹೇಳೋ, ಸೈನ್ ಮಾಡಿದೀಯಾ? ನನ್ನ ಮಗನ ಮಾತ್ರ ಪಾಸ್ ಮಾಡ್ಲಿಲ್ಲ ಅಂತ ಇಟ್ಕೋ, ನಿನ್ನ ಅಂಗಡಿನ ನನ್ನ ಹೆಸರು ಬರ್ಕೊಂಡ್ಬಿಟ್ಟು ನಿನ್ನ ಕುಟುಂಬನ ನಡು ರೋಡಲ್ಲಿ ತಂದು ನಿಲ್ಸ್ಬಿಡ್ತೀನಿ. ನಿನ್ನೂ ಹಿಡ್ಕೊಂಡು ಎಳ್ಕೊಂಬಂದು ಇಲ್ಲಿ ಮಣ್ಣು ತುಳಿಯಾಕ್ ಬಿಡ್ತೀನಿ, ಗೊತ್ತಾಯ್ತಾ? ಏಯ್ ಬಂದ್ರ, ಏಯ್ ಎತ್ತ ಗಾಡಿನ. ಕರ್ಣನಂತೆ
ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ ನೀದಾನಿಯಾದೆ. ಮಿಸ್ಟರ್ ಸುಂದರ್, ತಿಳಿದೋ ತಿಳಿದೇನೋ ಹುಲಿ ಬಾಲ ಹಿಡ್ಕೊಂಡ್ಬಿಟ್ಟಿದ್ಯಾ. ಬಾಲ ಬಿಟ್ರೆ ಹುಲಿ ನೀನ್ ತಿನ್ಬಿಡುತ್ತೆ. ಒಲಿ ನೀನ್ ತಿಂದ್ಬಿಡುತ್ತೆ ಅಂತೀಯ, ಮಿಸ್ಟರ್ ಸುಂದ್ರ ಅಂತ ಬೇರೆ ಅಂತೀಯ. ನಾವಿಬ್ರು ಸೇರ್ಕೊಂಡೆ ಅಲ್ವೇನೋ ಸಾಲ ಮಾಡಿದ್ದು. ಮಚ್ಚ, ನಾಟ್ ವರಿ, ಏನಾರು ಒಂದ್ ಮಾಡೋಣ ಬಾ. ಅಣ್ಣ ಏನ್ ಭಾಸ್ಕರ ಇದೆಲ್ಲ ಯಾಕಪ್ಪ? ಪರವಾಗಿಲ್ಲ ಅಣ್ಣ, ಊರಿಗೆ ದೊಡ್ಡ ಮನುಷ್ಯರು ನೀವು, ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ಏನ್ ಸುಂದ್ರ ಅಣ್ಣ ನಾನ್ ಬಂದಿದ್ ಸ್ವಲ್ಪ ಲೇಟ್ ಆಯ್ತಾ? ಅಯ್ಯೋ ಹಂಗೇನೂ ಇಲ್ಲ ಅಣ್ಣ, ಕರೆಕ್ಟ್ ಟೈಮ್ಗೆ ಬಂದಿದ್ರ. ಈಗ ತಾನೇ ಸ್ವೀಟ್ ಮಿಕ್ಸರ್ ತಂದು ಈಗ ಟೇಪ್ ಕಟ್ಟಿದ್ವಿ, ಅಷ್ಟರಲ್ಲೇ ನೀವು ಸ್ವೀಟ್ ಮುಚ್ಚಾರ. ಅವನೇ ಟೇಪ್ ಎಲ್ಲ ಕಟ್ ಮಾಡ್ಬಿಟ್ಟು ಒಳಗೋಗ್ಬಿಟ್ಟ ಅಂತ ಬೇಜಾರಾಗ. ಅವಂದು ಒಳ್ಳೆ ರಾಶಿ. ಅವನ್ ನಮ್ಗೆ ಹುಟ್ಟದ ಮೇಲಿಂದಾನೆ ಇಟ್ಕೆ ಫ್ಯಾಕ್ಟ್ರಿ, 100 ಎಕರೆ ಜಮೀನು ಎಲ್ಲ ನಾನ್ ತಗೊಂಡೆ. ಈ ಸೈಜ್ಗೆ 100 ಎಕರೆ ಕಮ್ಮಿನೇ. ಸುಂದ್ರ ಏನಾದ್ರು ಬೇಜಾರಾಗ? ಏನಿಲ್ಲಣ್ಣ, ನಿಮ್ ಮಗಂದು ದೊಡ್ಡ ರಾಶಿ ಅಂತ. ಬನ್ನಿ 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 ಬನ್ನಿ. ಭಾಸ್ಕರ ನೀನ್ ತುಂಬಾ ಅದೃಷ್ಟಶಾಲಿ. ಯಾಕಂದ್ರೆ ಇವನ್ ಅಂಗಡಿ ಹೋದ್ರು ಪರವಾಗಿಲ್ಲ, ಇವನ್ ಕುಟುಂಬ ನಡುಬೀದಿಗೆ ಬಂದ್ರು ಪರವಾಗಿಲ್ಲ. ಏನಣ್ಣ ನೀವು ನನ್ನ ಕುಟುಂಬ ಬೀದಿಗೆ ಬರೋದನ್ನ ಶತಾಬ್ದಿ ಎಕ್ಸ್ಪ್ರೆಸ್ ಮೈಸೂರಿಗೆ ಬಂದಾಗ ಅನೌನ್ಸ್ ಮಾಡ್ತಾರಲ್ಲ, ಹಂಗ ಅನೌನ್ಸ್ ಮಾಡ್ತಾನೇ ಇದೀರಾ. ಸುಂದ್ರ ಸತ್ಯನ ಮುಚ್ಚಿಡಕ್ಕಾಗತ್ತಪ್ಪ. ಭಾಸ್ಕರ ಈ ತರ ಫ್ರೆಂಡ್ ಸಿಕ್ಕಿರೋದು ಈ ಜನ್ಮದ ಪುಣ್ಯ. ನಿಂಗೋಸ್ಕರ ನಿಮ್ ಫ್ರೆಂಡ್ ಎಷ್ಟು ದೊಡ್ಡ ರಿಸ್ಕ್ ತಗೊಂಡಿದ್ದಾನೆ ಗೊತ್ತಿದ್ಯಾಪ್ಪ? ನಾನು ಅಹಂಕಾರದಿಂದ ಹೇಳ್ತಾ ಇದೀನಿ ಅಂತ ಅನ್ಕೋಬೇಡಿ. ನಮ್ ಸುಂದ್ರಂಗೆ ರಿಸ್ಕ್ ತಗೊಳ್ಳೋದು ಅಂದ್ರೆ ರಸ್ಕ್ ತಿಂದಂಗೆ. ನೀನು ರಸ್ಕು ತಿಂತೀಯೋ ಕುಸ್ಕಾ ತಿಂತೀಯೋ ನಂಗ್ ಗೊತ್ತಿಲ್ಲ. ನನ್ ಮಗನ ಪಾಸ್ ಮಾಡಿಸ್ಬೇಕು, ಇಲ್ಲ ಮಣ್ಣು. 2 ವರ್ಷ ಅಗ್ರಿಮೆಂಟ್. ಅಯ್ಯಯ್ಯೋ, ಈ ಮುಳ್ಮುಖದವನ ಅವಾಗವಾಗ ಬೇರೆ ಎದುರಿಸ್ತಾನಲ್ಲ ಗುರುವೇ. ಜಾಗ್ರತೆ ಮಗನೇ, ಮರಿವುಲೆ ಬಾ ಹೋಗೋಣ. ಅಪ್ಪ ಇನ್ನು ಜಗ ತಿಂದೇ ಇಲ್ವಲ್ಲಪ್ಪ. ಬಾರೋ ದಾರಿಯಲ್ಲಿ ಹೋಗ್ತಾ ತಿನ್ಕೊಂಡೋಗೋಣ. ಎದ್ದು ಬಾರೋ. ಏಯ್ ತಗೊಳ್ರ ಇದಲ್ಲ. ಇವನ್ ತಿನ್ನದ್ ನೋಡಿದ್ರೆ ಇನ್ 2 ತಿಂಗಳಲ್ಲಿ ನಮ್ ಟ್ಯುಟೋರಿಯಲ್ ಅರ್ಧ ತಿನ್ಬಿಡಂಗ ಅವನಲ್ಲೂ. ಸೈಡ್ ಪ್ಲೀಸ್. ಮಚ್ಚ, ತುಂಬಾ ಜನ ಹುಡುಗರು ಅಡ್ಮಿಷನ್ ಬರ್ತಾ ಇದಾರೆ ಅಂತ ಕಾಣುತ್ತೆ. ಮೊದ್ಲು ಇನ್ಕಮ್ ಟ್ಯಾಕ್ಸ್ ಕಟ್ ಬರ್ಲಾ? ಇನ್ಕಮ್ ಟ್ಯಾಕ್ಸ್ ಮೊದ್ಲ ಬಲಿ ಟ್ಯಾಕ್ಸ್ ಕಟ್ಟ ನಡಿ, ಇಲ್ಲಾಂದ್ರೆ ನಮ್ಮನ್ ಬಲಿ ಆಗ್ತಾನೆ. ಬಾಸ್, ನಾವೆಲ್ಲ ಸೇರಿ ಒಂದ್ 30 ಜನ ಇದೀವಿ. ಇವರೇ ನಮ್ ಗ್ಯಾಂಗ್ ಲೀಡರ್. ನಮಸ್ತೆ ಗುರು. ಸುಂದ್ರಣ್ಣ, ಒಳಗಡೆನೆ ಒಂದ್ ಬೀಡಾ ಸಿಗರೇಟ್ ಅಂಗಡಿ ಓಪನ್ ಮಾಡಿದ್ರೆ ಕೆಳಗಡೆ ಹೋಗ ತಪ್ಪುತ್ತೆ. ಏಯ್, ಇದೇನ್ ವೈನ್ ಸ್ಟೋರ್ ಗುಟ್ಕಾ ಅಂಗಡಿ ಓಪನ್ ಮಾಡೋದಕ್ಕೆ? ಟ್ಯುಟೋರಿಯಲ್ಸ್ ಕಣಯ್ಯ. ಬೇಕಾದ್ರೆ ಫೇಲ್ ಆದ್ರೆ ನಾವ್ ಹೇಳ್ದಂಗೆ ದುಡ್ಡು ವಾಪಸ್ ಕೊಡ್ತೀವಿ ಅಷ್ಟೇ. ಸರ್ ಕೊಡೋದು ಕೊಡ್ತೀರಾ? ಡೈಲಿ 100-150 ರೂಪಾಯಿ ಕೊಡಿ, ಸಿಗರೇಟ್ ಪಾನ್ ಪರಾಗುತ್ತೆ. ಹಾ ಮಚ್ಚ, ಅವ್ನು ಹೇಳೋದು ಕರೆಕ್ಟ್. ಏಯ್, ಒಳ್ಳೆ ಆತರ್ಗೆಟ್ ಆಂಜನೇಯ ಕಣಯ್ಯ. ಅವನೇನೋ ಹೇಳಿದ್ರೆ ಹೂ ಅಂತ ಒಪ್ಕೊಂತವನೆ. ನೋಡಿದ್ರು ಆ ತರ ಸ್ಕೀಮ್ ಎಲ್ಲ ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಇಲ್ಲ. ಫಸ್ಟ್ ಅಡ್ಮಿಷನ್ ಆಗು. ಅಡ್ಮಿಷನ್ ಆಗು. ಹೋಗೊಳಗೆ ಹೋಗ. ಲೇ, ಏನೋ ಮಾಮ ಇದು, ನೀನ್ ಹೇಳ್ದಂಗೆ ಎಲ್ಲಾ ಪಬ್ಲಿಸಿಟಿನೂ ಮಾಡಾಯ್ತು. ಒಳಗಡೆ ಹುಡುಗರು ಕುತ್ಕೊಂಡು ನೋಡ ಹೊಡಿತಾವ್ರೆ. ಯಾರೋ ಮಾಸ್ಟರ್ ಕರ್ಕೊಂಡ್ ಬರ್ತೀನಿ ಅಂದೆ. ಎಲ್ಲೋ ಮಾಸ್ಟ್ರು? ಗುಡ್ ಮಾರ್ನಿಂಗ್. ಏಯ್, ಯಾರವನು ಅಂಗಡಿಗೆ ಹೋಗಿ ನಾಯಿ ಬಿಸ್ಕೆಟ್ ಮಾರೋ ನಂಗ? ಅವನೇ ನಾಯಿ ಬಿಸ್ಕೆಟ್ ಮಾರಲ್ಲ, ನಾಯಿ ಬಿಸ್ಕೆಟ್ ತಿಂತೀನಿ. ಮಚ್ಚ, ಇವನ್ ಗೊತ್ತಾಗಿಲ್ವಾ? ಶಿಷ್ಯನೆಲ್ಲೋ ನೋಡ್ದಂಗ ಐತೆ. ಮಚ್ಚ, ನನ್ ಸಪ್ಲಿಮೆಂಟರಿ ಫ್ರೆಂಡ್. ಅಯ್ಯೋ ಇವನ ಇಂಥವ್ರೆಲ್ಲ ಸ್ಟೂಡೆಂಟ್ ಆಗಿ ಸೇರ್ಸ್ಕೊಬೇಡ ಕಣೋ, ಇಲ್ಲಿರೋರೆಲ್ಲ ಹಾಳಾಗೋಗ್ಬಿಡ್ತಾರೆ. ಇವ್ನು ಸ್ಟೂಡೆಂಟ್ ಅಲ್ಲ, ಇಲ್ಲಿಗೆ ಬಂದಿರೋ ಮೇಷ್ಟ್ರು. ಮೇಷ್ಟ್ರ ಏನೋ ಮಾಡ್ಬೇಕು ಅಂತಿದ್ಯಾ? ಸಪ್ಲಿಮೆಂಟರಿ ಪಾಸ್ ಮಾಡಿ ಬೇರೆ ಕಡೆ ಮಾಸ್ಟರ್ ಕೆಲಸ ಹುಡುಕ್ತಾ ಇದ್ದ. ನಾನು ಇಲ್ಲೇ ಟ್ರೈನಿಂಗ್ ತಗೊಳ್ಳಿ ಅಂತ ಕರ್ಕೊಂಡ್ ಬಂದಿದ್ದೀನಿ. ಹಿಂಗೆ ಡೋಂಟ್ ವರಿ, ನಿಮ್ಮ ಸ್ಟೂಡೆಂಟ್ಸ್ ನನ್ನ ಕೈ ಕೊಟ್ಟು ನೋಡಿ, ನಂಬರ್ 1 ಆಗಿ ಪಾಸ್ ಮಾಡಿಸ್ತೀನಿ. ನೀನ್ ಪಾಸ್ ಮಾಡಿದ್ದೆ ದೊಡ್ಡ ವಿಷಯ. ಅಯ್ಯಯ್ಯೋ, ಎಲ್ಲಾ ದರಿದ್ರ ಗ್ರಹಗಳು ಒಂದೇ ಜಾಗದಲ್ಲಿ ಸೇರ್ಕೊಂಡ್ಬಿಟ್ಟಿದ್ಯಲ್ಲ ಗುರುವೇ. ದಿಸ್ ಇಸ್ ಟೂ ಬ್ಯಾಡ್. ಫಸ್ಟ್ ಅಡ್ವಾನ್ಸ್ ಕೊಡಿ, ಆಮೇಲೆ ನೋಡಿ. ಹಲ್ಲು ಜಕ್ ಮುಂಚೆ ಪಾಯಸ ಕೇಳ್ತಾ ಇದ್ಯಾ? ಹೋಗ್ಯಾ ಫಸ್ಟ್ ಪಾಠ ಮಾಡು. ಹೋಗ ಹೋಗ. ಓವರ್ ಆಯ್ತು ಬಾಸಿ, ಒಂದು ನಿಮ್ ಮುಖ ನೋಡಿ ಬಿಡ್ತಾ ಇದ್ದೀನಿ. ಮಾಸ್ಟರ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ತೋರ್ಸಿ ನೋಡಲೇ. ಲೇ, ಏನು ಇದು ಮಚ್ಚ? ಈ ತರ ಯುವಕರಿಗೆಲ್ಲ ಪ್ರೋತ್ಸಾಹ ಮಾಡ್ಲೇಬೇಕು. ಇವನು ಯೂತ್. ಹಾಯ್ ಡಿಯರ್ ಸ್ಟೂಡೆಂಟ್ಸ್, ನಾನು ಗ್ರೇಟ್ ಮಾಸ್ಟರ್ ವೆಂಕಿ. ಸಾರಿ, ಮಾತಾಡೋ ಟೈಮ್ ಇಲ್ಲ, ಪಾಠಕ್ಕೆ ಹೋಗೋಣ. ಓಕೆ? ಏಯ್, ಮುಚ್ಕೊಂಡು ಮನೆಗೆ ಹೋಗೋಣ. ಯಾರವನು? ಯಾರವನು? ಏಯ್, ನಾನು ಯಾರು ಗೊತ್ತೇನೋ? ಡುಮ್ಕಿ ವೆಂಕಟೇಶ ತಾನೇ. ಇವನಿಗೆ ಹೆಂಗ್ ಗೊತ್ತಾಯ್ತು? ನಮ್ ಬಾಸ್ ಜೊತೆ ಎಷ್ಟೋ ವರ್ಷದಿಂದ ಸಪ್ಲಿಮೆಂಟರಿ ಬರ್ಬಿಟ್ಟು ಮೊನ್ನೆ ಪಾಸ್ ಆಗಿ ಈಗ ನಮ್ಗೆ ಪಾಠ ಹೇಳಕ್ ಬಂದಿದ್ಯಾ? ಮಾಸ್ಟ್ರಿಗೆ ಬೆಲೆ ಇಲ್ವೇನೋ? ಮಾಸ್ಟ್ರಿಗೆ ಮರ್ಯಾದೆ ಇಲ್ಲ? ಮರ್ಯಾದಿನ ಮೊದಲು ನಾನ್ ಕೊಟ್ಟಿನ್ ತಗೋ.
ವೆಂಕಿ ಮಾಸ್ಟರ್ ಗೊತ್ತಾದ್ರೆ ಎಷ್ಟು ಕೋಪ ಬರುತ್ತೆ ಗೊತ್ತಾ? ಲೇ ಆ ವೆಂಕಿ ಮಾಸ್ಟ್ರೇ ನಾನೇ ಕಂಡ. ನೀವಾ? ಏನ್ ಸರ್, ಹೋಗ್ಬೇಕಾದ್ರೆ ಬೆಂಕಿ ತರ ಹೋದ್ರಿ, ಬರ್ಬೇಕಾದ್ರೆ ಮಂಕಿ ತರ ಬರ್ತಾ ಇದೀರಲ್ಲ ಸರ್. ಹೋಗ್ಲಿ ವೆಂಕಿ ಅವರೇ, ಅದೇನೋ ಅಡ್ವಾನ್ಸ್ ಕೇಳಿದ್ರೆ ಎಲ್ಲಾರು ಸೇರ್ಕೊಂಡು ಫುಲ್ ಪೇಮೆಂಟೇ ಕೊಟ್ಟವ್ರೆ, ಇನ್ ಅಡ್ವಾನ್ಸ್ ಯಾಕೋ? ಈ ಸೀಳ್ ನಾಯಿಗಳಿಗೆ ಪಾಠ ಮಾಡೋ ಬದಲು ಆ ಝೂ ಗಾರ್ಡನ್ ಅಲ್ಲಿ ಕರಡಿಗೆ ಕೂದಲು ಬಾಚಿದೆ ಎಷ್ಟೇ ಬೆಟ್ರು. ಏನ್ ಬಾಚದ? ಕೂದಲು ಬಾಚೋದು ಹೇರ್ ಸ್ಟೈಲ್. ಕರಡಿಗೆ ನಿಮ್ ಕೂಲ್ ಕಸಬೆ ಅತ್ತಾನೆ. ವಾಟ್ ಇಸ್ ದಿಸ್? ಏನಿದು? ಮನುಷ್ಯರಿಗೆ ನಾನ್ ಮಾಡ್ತೀನಿ, ಪ್ರಾಣಿಗೆ ನೀನ್ ಮಾಡು. ಯಾಕೆ ಮಚ್ಚ ಟೆನ್ಷನ್ ಆಗಿದ್ಯಾ? ಒಂದಂತೂ ಗ್ಯಾರಂಟಿ, ಆ ಬಲಿ ಕೈಲಿ ನಾನ್ ಸಿಗಾಕೊಂಡೆ, ನಾನು ನನ್ನ ಸಂಸಾರ ಮಧ್ಯ ರಸ್ತೆಗೆ ಬರೋದಂತೂ ಫಿಕ್ಸು. ಮಚ್ಚ ಯಾಕೆ ಟೆನ್ಷನ್ ಮಾಡ್ಕೋತ್ಯಾ? ಏನಾರು ಒಂದ್ ಮಾಡೋಣ ಇರು. ನಮ್ಮ ಹತ್ರ ಏನು ಇರ್ಲಿಲ್ಲ, ಇವಾಗ ಟ್ಯೂಟೋರಿಯಲ್ ಇದೆ. ಅವಾಗ ಯಾರು ಬರ್ತಾ ಇರ್ಲಿಲ್ಲ, ಇವಾಗ ಎಲ್ಲ ಬರ್ತಾ ಇದಾರೆ. ಇವಾಗ ಯಾರು ಓದ್ತಾ ಇಲ್ಲ, ಮುಂದೆ ಎಲ್ಲ ಓದ್ತಾರೆ. ಸುಂದ್ರ ಇನ್ಮೇಲೆ ಬೆಂಕಿ ತರ ಕೆಲಸ ಮಾಡೋಣ. ಬೆಂಕಿ ಮಚ, ಕೆಲ್ಸದ ವಿಷಯ ಅಂತ ಬಂದ್ರೆ ನಾನು ಇಂಗ್ಲಿಷ್ನವ್ರ ತರ ನೋಡ್ತಾ ಇರು. ನಾಳೆ ನಾನು ಮಾಡೋ ಕೆಲ್ಸಕ್ಕೆ ಇಡೀ ಟ್ಯುಟೋರಿಯಲ್ ಹಂಗೆ ಫ್ರೀಸ್ ಆಗ್ಬಿಡ್ಬೇಕು. ಹೇಯ್, ಏನು ಬೆಳಿಗ್ಗೆನೆ ಕಿಸ್ತ್ ಗುಡ್ಡೆ ಹಾಕ್ತೀನಿ ಹಿಂದೆ? ಇಲ್ಲಿ ನೋಡಿದ್ರೆ ಹುಡುಗರೆಲ್ಲ ಆಚೆ ನಿಂತ್ಕೊಂಡು ತಲೆಹರಟೆ ಮಾಡ್ತವ್ರೆ. ಮಚ್ಚ ಕೊರ್ಚೆ ಬಿಡ ನೌಕ್. ಮಚ್ಚ ಮಚ್ಚ, ಇವಳು ನಿಲ್ಲಿಯ ಕರ್ಕೊಂಬಂದೆ. ಹೇಯ್, ಟೀಚರು ಕಣೋ. ಪರವಾಗಿಲ್ಲ ಬಿಡಿ ಸುಂದರ್, ಇದೆಲ್ಲ ಮಾಮೂಲಿ. ಅವ್ರನ್ನ ನಾನ್ ನೋಡ್ಕೋತೀನಿ. ಥ್ಯಾಂಕ್ ಯು ಟೀಚರ್. ಒಂದ್ ನಿಮಿಷ. ಎಷ್ಟು ಒಳ್ಳೆ ಟೀಚರು. ಯಾರು ಇವರು? ಇವ್ರು ಗೊತ್ತಿಲ್ವಾ? ಇವ್ರ ಬಿಟ್ಟಿಗೆಲ್ಲ ತುಂಬಾ ಫೇಮಸ್. ಬಿಟ್ಗ? ಇವ್ರು ಕೆಲಸ ಮಾಡೋ ಸ್ಕೂಲಲ್ಲಿ ಒಂದೇ ಒಂದು ಹುಡುಗನು ಬಿಟ್ಟು ತಗೊಂಡೋಗಿ ಕಾಪಿ ಹೊಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ಟೆನೆಲ್ಲ ಬಿಚ್ಚಿ ಹುಡುಕಿ ಹಿಡ್ದಾಕ್ತಾರೆ. ಯಾರು ಬಟ್ಟೆನೋ? ಏಯ್, ಸ್ಟೂಡೆಂಟ್ಸ್. ಹಲೋ ಸ್ಟೂಡೆಂಟ್ಸ್, ನನ್ನ ಹೆಸರು ಶೀಲಾ. ನಾನ್ ನಿಮ್ ಹೊಸ ಟೀಚರ್. ಸರಿ, ಈಗ ಪಾಠಕ್ಕೆ ಹೋಗೋಣವಾ? ಎಲ್ಲಿಗೆ ಬೇಕಾದ್ರೂ ಹೋಗೋಣ ಟೀಚರ್. ಯಾಕಪ್ಪ ಎಲ್ಲ ನಿಂತಿದ್ದೀರಾ? ಕಾಲ್ ನೋವುತ್ತೆ, ಕೂತ್ಕೊಳ್ಳಿ. ಟೀಚರ್, ಕುತ್ಕೊಂಡ್ರೆ ಇವರೆಲ್ಲ ಅಡ್ಡ ಬರ್ತಾರೆ, ಏನು ಕಾಣೋದಿಲ್ಲ ಟೀಚರ್. ಓದೋದ್ರಲ್ಲಿ ಎಷ್ಟೊಂದು ಇಂಟ್ರೆಸ್ಟ್ ಹುಡುಗರಿಗೆ. ಸ್ಟೂಡೆಂಟ್ಸ್ ಅಂದ್ರೆ ನಿಮ್ ತರ ಇರ್ಬೇಕು. ಕೆಳಗೆ ಬಿದ್ದು ಏನ್ ಮಾಡ್ಕೊತೀರಪ್ಪ? ಥ್ಯಾಂಕ್ ಯು. ಪರವಾಗಿಲ್ಲ ಮೇಡಮ್, ನಿಮ್ಗೋಸ್ಕರ ಪ್ರಾಣನೇ ಕೊಡ್ತೀನಿ. ಸೋ ಸ್ವೀಟ್. ಹೋಗಿ ಕೂತ್ಕೊಳ್ಳಿ. ಮಚ್ಚ ನೋಡ್ದ, ಕ್ಲಾಸ್ ರೂಮ್ ಅಲ್ಲಿ ಒಂದು ಪಿನ್ ಬಿದ್ರು ಕಳಂಗ್ ಅಂತ ಕೇಳೋ ಅಷ್ಟು ಸೈಲೆನ್ಸ್. ಸೂಪರ್ ಮಚ್ಚ, ನೀನ್ ನಿಜವಾಗ್ಲೂ ತುಂಬಾ ಅನುಭವಿಸ್ತಾ ಅಂತ ತೋರ್ಸ್ಬಿಟ್ಟೆ. ಇರ್ಲಿ ಬಿಡ, ನಾನು ಇದನ್ನ ಮೊದಲೇ ಮಾಡ್ತಾ ಇದ್ದೆ. ನೀನ್ ಇನ್ನೂ ಚಿಕ್ಕ ಹುಡುಗ, ನೀನೇ ಕಲ್ತ್ಕೊಳ್ಳಿ ಅಂತ ಬಿಟ್ಟೆ. ಮಗ, ಲೈಫೇ ಒಂದು ಅನುಭವ ಕಣ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ ಮುಗೀತು. See you all tomorrow. Okay, bye. ಟೀಚರ್ ಒಳ್ಳೆ ಟೀಚರ್, ಸ್ಟೂಡೆಂಟ್ಸ್ ಹಂಗೆ ಟೀಚರ್. ಸುಂದರ್, ನೀ ಭಯನೇ ಪಡಬೇಡಿ. ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಒಳ್ಳೆ ಹುಡುಗರು. ನಾನು ಎದುರುಗಡೆ ಕೂತ್ಕೊಳ್ಳೋಕು ಹೆದರ್ತಾರೆ. ಬೇಕಾದ್ರೆ ನೀವೇ ನೋಡಿ, ಈ ಸಲ ಎಲ್ಲರೂ ಪಾಸ್ ಆಗ್ತಾರೆ. ಥ್ಯಾಂಕ್ ಯು ಟೀಚರ್, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ನೈಸ್ ಬಾಯ್. ಕನ್ನಡದ ಕಂದಮ್ಮಗಳೇ, ವಿದ್ಯಾರ್ಥಿ ಪ್ರತಿಭೆಗಳೇ. ಏನ್ರಾ ಟೀಚರ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರಾ? ಏನಪ್ಪಾ ಹುಲಿಮರಿ, ಗಣಿತ ಟೀಚರ್ ಚೆನ್ನಾಗಿ ಪಾಠ ಮಾಡಿದ್ರ? ಗಣಿತ ಟೀಚರ್ ಅವರು ನಮ್ಗೆ ಹೇಳಲಿಲ್ಲ. ಲೈ, ಯಾಕೋ ನಗ್ತಾ ಇದೀಯಾ? ಅವಳು ಬಟ್ಟೆ ಬಿಚ್ಚಿ ಬಿಚ್ಚಿ ಹಿಡಿತಾಳೆ ಎಂದಾಗ್ಲೇ ನಂಗೆ ಡೌಟ್ ಬಂತು. ಏಯ್, ಎಲ್ಲಿಂದ ಕರ್ಕೊಂಬಂದಿ ಅವಳನ್ನ? ಮಗನೇ, ಹೋಗಿ ರಿಸಲ್ಟ್ ನೋಡ್ಕೊಂಬ. ಎಲ್ಲ ಒಳ್ಳೇದಾಗತ್ತೆ, ಹೋಗ್ಬಾ. ಅಷ್ಟಿರೋ ನಾಯಿ ಬಿರಿಯಾನಿ ನೋಡೋ ತರ ನೋಡ್ತಾವನೆ. ಮಚ್ಚ,
ಬೇಜಾರ್ ಮಾಡ್ಕೋಬೇಡ. ಬರೇ ಕಡೆ ನಾನು ಸೈಡ್ ಹೋಗ. ಏನಪ್ಪ? ಅಯ್ಯೋ ಮಗನೇ, ಏನಾಯ್ತು ಮಗನೇ? ಹೇಳ್ಬಿಟ್ಟಾಳು ಮಗನೇ, ಏನಾಯ್ತು ಮಗನೇ? ಅಬ್ಬಾ ಮಚ್ಚ, ನೀ ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ? ಇರ್ಲಿ ಬಿಡ. ಆದ್ರೆ ನಿಂಗ್ ಕೊಡಕ್ಕೆ ಅಂತ ಒಂದ್ ನಿಮಿಷ, ನನ್ನ ಹತ್ರ ಏನೂ ಇಲ್ಲ ಮಚ್ಚ. ಆದ್ರೆ ಒಂದನ್ ಬಿಟ್ಟು ನನ್ ಪ್ರಾಣ ಮಚ್ಚ, ನನ್ ಪ್ರಾಣ ತಗೋ, ನನ್ ಪ್ರಾಣ ತಗೋ. ಪ್ರಾಣ ತಗೋ ಅಂತ ನನ್ ಪ್ರಾಣ ತಿಂತಾ ಇದೆಯಾ? ನಿನ್ ಬೇಕಾಗಿದ್ದಲ್ಲ ಸಿಗ್ತಾನೆ, ತಗೊಂಡ್ ಹೋಗು. ಇಲ್ಲ ಮಚ್ಚ, ಇವತ್ ನನ್ನ ಹತ್ರ ಹಣ ಇದೆ, ಕಾರ್ ಇದೆ. ಆದ್ರೆ ಅವತ್ 5 ಪೈಸೆಗೆ ಬೆಲೆ ಇಲ್ದಿದ್ದಾಗ ನನ್ನ ಅವಮಾನ ಮಾಡ್ಬಿಟ್ನಲ್ಲ ಆ ಮಂಗನ್ ತಲೆ ನನ್ನ ಮಗ. ಮಚ್ಚ, ನೀ ನನ್ ದೋಸ್ತ ಕಣೋ. ಬಾ ಹೋಗೋಣ. ಮಚ್ಚ, ನೀನ್ ಹುಡುಗಿ ₹1 ಜಾಲಿಯಾಗಿರು. ನನಗೊಂದು 5 ನಿಮಿಷದ ಕೆಲಸ ಇದೆ, ಚಿಕ್ಕ ಕೆಲಸ ಮುಗಿಸ್ಕೊಂಡು ಹಂಗೆ ಬಂದ್ಬಿಡ್ತೀನಿ. ಅಷ್ಟು ಬೇಗ ಹೋಗ್ಬಿಟ್ನ? ಹೀಗೆ ಎಲ್ಲಾ ಸಮಸ್ಯೆನೂ ಬಗೆಹರಿಸ್ಕೊಂಡು ಹೇಳ್ದಂತೆ ತಂಗಿ ಮದುವೆ ಮಾಡಕ್ ಹೊರಟು. ಹಲೋ, ನಾನು ಹೇಳ್ತೇನೆ. ನಾನು ಅಲ್ಲೇ ಬನ್ನಿ ಸರ್. ಸ್ವಲ್ಪ ಜಾಗ ಬಿಡಿ. ನೈಸ್ ಟು ಮೀಟ್ ಯು. ಮೀಟಿಂಗ್ ಯು ನೈಸ್. ನಮಸ್ಕಾರ. ಸಾರ್ ಹೇಳಿದ್ರು ನನಗೆ ಸನ್ಮಾನ ಗಿನ್ಮಾನ ಏನೋ ಬೇಡ, ನನಗೆ ಅದ್ಯಾವುದು ಇಷ್ಟ ಇಲ್ಲ ಅಂತ. ಸನ್ಮಾನ ಇಷ್ಟ ಇಲ್ಲ ಅಂದಮೇಲೆ ಇಲ್ಲಿಗೇನು ಕಿತ್ತು ಗುಡ್ಡೆ ಹಾಕೋದಕ್ಕೆ ಬಂದ್ರ? ಜಾಸ್ತಿ ಮಾತಾಡಿದ್ರೆ ಹಂಗೆ ಒಕ್ಕ ಮೂತಿ ನೋಡ್ಲಾರ್ದ ಕುಯ್ದಾಕ್ಬಿಡ್ತೇನೆ ಹಂಗೆ. ಚಿನ್ನ ಬಾರ ಮೇಲೆ ಬಾಯ್. ಈ ಟಿಕೆಟ್ ತಗೊಳ್ಳೋ ವಯಸ್ಸಲ್ಲಿ ಏರ್ಡೈ ಹಾಕೊಂಡು ರೋಡ್ ರೋಮಿಯೋ ತರ ಕಟಿಂಗ್ ಮಾಡಿಸ್ಕೊಂಡು ಇದೆಲ್ಲ ಬೇಕಾ ನಿಂಗೆ? ಹಂಗೆ ಕಿವಿ ಸಮೇತ ಕಟ್ ಮಾಡ್ಬಿಡ್ತೀನಿ. ಬಾರ ಇಲ್ಲಿ. ಹೌದು, ನನ್ನ ಫ್ರೆಂಡು ನಿನ್ನ ಹತ್ರ ಬಂದು ಸಾಲ ಕೇಳಿದಾಗ ನೀನ್ ಏನಮ್ಮ ಹೇಳ್ಬೇಕು? ಆದ್ರೆ ಆಗತ್ತೆ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ಆ ರೇಂಜಿಗೆ ಅವಮಾನ ಮಾಡಿ ಕಳ್ಸಿದ್ಯಲ್ಲ, ಬ್ಯಾಂಕ್ ನಿಮ್ಮ ಅಪ್ಪಂದ ಅಥವಾ ನಿನ್ ಜೋಬಿಂದ ಕಾಸೇನ್ ತಗೊಂಬಂದು ಅವನಿಗೆ ಸಾಲ ಕೊಡ್ತಾ ಇದೆಯಾ? ಏನಿಲ್ಲ ತಾನೆ? ಹೌದು, ಅಷ್ಟಕ್ಕೂ ನೀನೇನ್ ದೊಡ್ಡ ಲಬಕ್ದಾಸ. 1.5 ಅಡಿ ರೂಮಲ್ಲಿ ಒಂದೇ ಒಂದು ರೋಲಿಂಗ್ ಚೇರ್ ಮೇಲೆ ಕುತ್ಕೊಂಡು ಕೆಲಸ ಮಾಡೋ ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಲೈನ್ ಆಗಿ 4 ರೋಲಿಂಗ್ ಚೇರ್ ಹಾಕೊಂಡು ಸುತ್ತಿ ಕಟಿಂಗ್ ಮಾಡೋ ನನಗೆಷ್ಟು ಕೊಬ್ಬಿರ್ಬೇಕು? ಎಲ್ಲಿಗೆ ಹೋಗ್ತೇ? ಬೇಡ, ಇರು 1 ನಿಮಿಷ. ಈಗ ಐತೆ ನಿನಗೆ ಮಾಂಜ. ಅಲ್ಲ ಮಜ್ಜ, 1 ನಿಮಿಷ. ಬೇಗ ಹೇಳ. ಮಜ್ಜ, ಏನು ನಿಮ್ ಹುಡುಗಿ ಅಪ್ಪನಿಗೆ ನೀನ್ ಎಷ್ಟು ಗೌರವ ಕೊಡ್ತೀಯಪ್ಪ? ಯಾರು ಆ ಮಂಗಂತಲೆ ನನ್ ಮಗನ? ಅವನು ನಾಯಿ ಎಲ್ಲ ಕಣೋ, ಕಚ್ಚಿ ಕತ್ತಿ ನಾಯಿ, ಕೋತ್ ನನ್ ಮಗ, ಒಳ್ಳೆ ಕೆಂಡ ಮುರ್ಗ ಇದ್ದಾಗಿದ್ದಾನೆ. ಆಮೇಲೆ ಮಚ್ಚ, ಇವಾಗ ನಾನು ಭಯ ಮೂಡಲಿಲ್ಲ, ಆಮೇಲೆ ಮಾಡ. ಸಾರಿ ಮಚ್ಚ, ಸಾರಿ, ಸ್ವಲ್ಪ ಡಿಸ್ಟರ್ಬ್ ಮಾಡ್ಬಿಟ್ಟೆ. ಕೇಳಿಸ್ಕೊಂಡೆ, ನಿನ್ನ ಚಿಕ್ಕಳಿಯ ಅವನಿಗೆ ಇವತ್ತು ಭಯ ಮೂಡಿಲ್ವಂತ. ಮೂಡ್ ಇಲ್ದ ಮೇಲೆ ಈ ರೇಂಜಿಗೆ ಬೈತಾವನೆ ಅಂದ್ರೆ ಅಕಸ್ಮಾತ್ ಮೂಡಿದ್ರೆ ಯಾವ ಆಂಗಲ್ ಅಲ್ಲಿ ಬೈತಾ ಇದ್ದ ಅಂತ ಸ್ವಲ್ಪ ಇಮ್ಯಾಜ್ ಮಾಡಿ ನೋಡು. ನೋಡ್ ಮಾಮ, ಇನ್ ಮೇಲೆ ನಿನ್ನ ಮೇಲೆ ಬಾಸ್ ಕಡೆಯಿಂದ ಏನಾದ್ರೂ ಕಂಪ್ಲೇಂಟ್ ಬಂತು ಅಂತ ಅನ್ಕೋ, ನಿನಗೆ ಸೆಕ್ಯೂರಿಟಿ ಬರೇ ಇಲ್ಲಿ. ಬೇಗ ಬಾಗಿಲು ತೆಗಿ, ಇಲ್ದಿರೋ ಹೊಡೆದಾಕ್ಬಿಡು. ಇವರೆಲ್ಲ ಬ್ಯಾಂಕ್ ಮ್ಯಾನೇಜರ್. ಸೋಡಾ ಬೇಡ, ಸೋಡಾ ಹಾಕಿದ್ರೆ ಕಿಕ್ ಹೊಡಿಯಲ್ಲ, ಸುಕ್ಕನೆ ಮಜಾ. ನೀನು ನಮ್ ತರನೇ. ಇವನಿಗೆ ಯಾವುದೇ ದುರಭ್ಯಾಸ ಇಲ್ಲ ಅಂತ. ಇನ್ನು ಸ್ವಲ್ಪ ಹಾಕ್ಲಾ? ಹಾಕು. ಮಚ, ನಮ್ಮ ಮಾವ ಬನ್ನಿ ಕೂತ್ಕೊಳ್ಳಿ. ಪೆಗ್ಗಕ್ಕೆ ಒಂದ್ ನನ್ ಕಣ್ಣು ನನ್ನನ್ನೇ ನಮ್ದೇ ಇರೋ ಸ್ಥಿತಿ ಆಗೋಗಿದೆ. ನಿಮ್ಮಪ್ಪ ನಿನ್ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ತಿದ್ರು. ಯಾವ ತಂದೆ ತಾನೇ ತನ್ನ ಮಗ ಕೆಟ್ಟನು ಅಂತಾನೆ? ಎಲ್ಲ ತಂದೆಗಳು ತಮ್ಮ ಮಗ ಒಳ್ಳೆಯವನು ಅಂತಾನೆ ತಿಳ್ಕೊತಾರೆ. ನೀನಾಕ್ ಮಚ್ಚಿ? ಏನಪ್ಪ ರಾಜಾಕು ಒಳ್ಳೆ ಒಂಥರ ಸೂಟು ಬುಟ್ಟು ಎಲ್ಲ ಹಾಕೊಂಬಂದು ನನಗೆ ಯಾಮಾರಿಸ್ಬಿಟ್ಟಿಯಲ್ಲ. ಯೋ, ಕೋಟ್ ಹಾಕ್ತವ್ರೆಲ್ಲ ಒಳ್ಳೆಯವರು ಅಂತ ಯಾರಯ್ಯ ಹೇಳಿದ್ದು? ನಾನ್ ಹೇಳಿದ್ನಾ? ಬಾಯ್ಲೆ
ನೋಡು ನನ್ ಕೋಟ್ ಹಾಕದೆ ಕ್ವಾರ್ಟರ್ ಇಡೋಕೆ ನೀ ಕೊಡು ಮಚ್ಚಿ. ನೀನೊಬ್ಬ ಟೀ ಟೋಟ್ಲರ್ ಅಂತ ಎಲ್ರಿಗೂ ಹೇಳಿದ್ನಲ್ಲಪ್ಪ. ಮಾವ ನನ್ ಟೀ ಕಾಫಿ ಎಲ್ಲ ಅಭ್ಯಾಸ ಇಲ್ಲ, ಬರೀ ಬ್ರ್ಯಾಂಡ್ ಟೀ, ಅದು ಸುಕ್ಕ. ಉಪ್ಪಿನಕಾಯಿ ಕೊಡು ಮಚ್ಚಿ. ಮಚ್ಚಿ ಉಪ್ಪಿನಕಾಯಿ ಖಾಲಿಯಾಗಿದೆ, ಮಾವನ ಹತ್ರ ತರಿಸ್ಬಿಡೋಣ. ಮಾವ ಸ್ವಲ್ಪ ಉಪ್ಪಿನಕಾಯಿ ತಗೊಂಡ್ಬರ್ತೀರಾ ಪ್ಲೀಸ್? ಹೋಗಿ. ಏನ್ ಆಟ ಆಡ್ತಿದ್ರೇನ್ರು? ದೊಡ್ಡವ್ರ ಹತ್ರ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ? ಇರು, ನಿಮ್ಮ ಅಪ್ಪನಿಗೆ ಫೋನ್ ಮಾಡ್ತೀನಿ. ಅಪ್ಪ ಅಯ್ಯೋ ಅಂಕಿಲ್ ಪ್ಲೀಸ್ ಅಂಕಲ್, ನಮ್ಮ ಅಪ್ಪನ್ಗೆ ಏನು ಹೇಳ್ಬಿಡಿ ಅಂಕಲ್. ಹೇಳು ಮಚ್ಚಿ, ನಾನು ತುಂಬಾ ಭಯ ಆಗ್ತಿದೆ, ನಮ್ಮ ಅಪ್ಪನ್ಗೆ ಏನು ಗೊತ್ತಿಲ್ಲ. ಹೋಗಯ್ಯ ಲೂಸು. ಅಪ್ಪನಿಗೆ ನಾನು ನಮ್ಮಪ್ಪ ಇಬ್ರು ಒಟ್ಟಿಗೆ ಗುಂಡಾಗ್ತೀವಿ ಗೊತ್ತಾ? ಬಂದ್ಬಿಟ್ಟ.